ಏಣಂ ಸಮಾರುಕ್ಯ ಸಭಾರತೀಶೋ ಸುಗಂಧಮಾದಾಯ ಯಯೌ ಗಿರೀಂದ್ರಂ ಜ್ಯೇಷ್ಠಸುತಂ ಶ್ರೇಷ್ಠಗುಣಂ ಜನಾರ್ದನಃ ಕ್ಷೇಮಾವಲಂಬಂ ದದೃಶೇ ಮುದಾನ್ವಿತಃ. ಪರಬ್ರಹ್ಮನಾದ ಶ್ರೀ ಶ್ರೀನಿವಾಸನ ಆದೇಶಕ್ಕೆ ಅನುಸಾರವಾಗಿ ಬ್ರಹ್ಮಾದಿ ದೇವತೆಗಳು ಶ್ರೀ ಶ್ರೀನಿವಾಸ ದೇವರ ವಿವಾಹ ಮಹೋತ್ಸವವನ್ನು ನೋಡುವ ಸಲುವಾಗಿ ಭೂಲೋಕದ ವೆಂಕಟಾಚಲಕ್ಕೆ ಎಲ್ಲ ದೇವತೆಗಳು ಆಗಮಿಸಿದ್ದಾರೆ. ಬ್ರಹ್ಮದೇವರು ಬಂದಾಯಿತು. ಆನಂತರ ಭಾರತೀಪತಿಯಾದ ವಾಯುದೇವರು ಅವರ ವಾಹನ ಜಿಂಕೆಯನ್ನು ಏರಿಕೊಂಡು ಸುಗಂಧ ದ್ರವ್ಯವನ್ನು ತೆಗೆದುಕೊಂಡು ವೆಂಕಟಾದ್ರಿಗೆ ಬಂದಿದ್ದಾರೆ. ಪುತ್ರಾಣಾಂ ಮಮ ಕಲ್ಯಾಣಂ ಗರೀಯೋ ಭಾರತೀಪತಿ. ಭಗವಂತನಿಗೆ ಎಲ್ಲರೂ ಮಕ್ಕಳೇ. ಆ ಮಕ್ಕಳಲ್ಲಿ ಭಗವಂತನ ಪಾದಾರವಿಂದದಲ್ಲಿ ಏಕಾಂತ ಭಕ್ತಿ ಮಾಡುವ ವಾಯುದೇವರು ಅತ್ಯಂತ ಪ್ರಿಯರಾದವರು. ಅವರನ್ನು ನೋಡಿ ಶ್ರೀನಿವಾಸ ದೇವರಿಗೆ ಬಹಳ ಆನಂದ ಆಗ್ತಾ ಇದೆ. ಶ್ರೀನಿವಾಸ ಆ ದಂಪತಿಗಳಿಗೆ ಕೂತ್ಕೊಳ್ಳಿಕ್ಕೆ ಹೇಳ್ತಾ ಇದ್ದಾನೆ. ಬಂದವರೇ ಅವರು ನಮಸ್ಕಾರ ಮಾಡಿ ಕೂತಿದ್ದಾರೆ. ಆ ಸಂದರ್ಭದಲ್ಲಿ ಡಮರುವಿನ ಶಬ್ದ ಕೇಳ್ತಾ ಇದೆ. ಆಗ ತಮ್ಮ ತಮ್ಮ ವಾಹನವನ್ನು ಏರಿಕೊಂಡು ಕೈಲಾಸಾಧಿಪತಿಗಳಾದ ರುದ್ರದೇವರು ಬರ್ತಾ ಇದ್ದಾರೆ. ಪಾರ್ವತಿ, ಷಣ್ಮುಖ, ಪ್ರಮಥಾಧಿಪನಾದ ಗಣಪತಿ ಈ ಎಲ್ಲರಿಂದ ಕೂಡಿಕೊಂಡು ಬಂದಾಗ ಮಗನ ಮಗ ರುದ್ರದೇವರು ಭಗವಂತನಿಗೆ ಮೊಮ್ಮಗ. ಆ ಮೊಮ್ಮಗನನ್ನು ತಮ್ಮ ಆಲಿಂಗ್ಯ ಗಟ್ಟಿಯಾಗಿ ಒಮ್ಮೆ ಅಪ್ಪಿದ್ದಾನಂತೆ. ವತ್ಸ ಅತ್ರ ಆಯಾಹಿ ನಿಕಟಂ ತಿಷ್ಠ ಭದ್ರವರಾಸನೆ. ನೀನಿಲ್ಲಿ ಹತ್ತಿರ ಬಂದು ಕೂತ್ಕೋ ನನ್ನ ಹತ್ರ ಅಂತ. ಯಾವಾಗಲೂ ಮೊಮ್ಮಕ್ಕಳು ತಾತನಿಗೆ ಭಾರಿ ಮುದ್ದು. ಇವರು ಬರೀ ಮುದ್ದು ಮೊಮ್ಮಗ ಅಲ್ಲ, ವೈಷ್ಣವೋತ್ತಮರು. ಸರ್ವೋತ್ತಮ ಭಗವಂತನಾದರೆ ಜೀವೋತ್ತಮರು ವಾಯುದೇವರಾದರೆ, ರುದ್ರದೇವರು ವೈಷ್ಣವೋತ್ತಮರು. ವಿಷ್ಣು ಭಕ್ತಿ ಮಾಡುವ ಮಹಾದೇವರು ಅವರನ್ನು ಹತ್ತಿರ ಕರೆದು ಕೂಡಿಸ್ಕೊಂಡಿದ್ದಾರೆ. ಅದೇ ಸಂದರ್ಭದಲ್ಲಿ ನರವಾಹನ ಕುಬೇರ ತನ್ನ ಪತ್ನಿಯಾದ ನಿಧಿ ದೇವಿಯಿಂದ ಕೂಡಿಕೊಂಡು ಬಂದಿದ್ದಾನೆ. ಅವರನ್ನು ನೋಡಿದ ತಕ್ಷಣ ದೇವರು ಎದ್ದು ನಿಂತು ಕರೆದಿದ್ದಾನೆ, ಒಳಗೆ ಬರಬೇಕು, ದಯಮಾಡಿಸಬೇಕು. ಯಾಕೆಂದರೆ ದುಡ್ಡು ಇರೋರನ್ನ ಕಂಡ್ರೆ ಹಾಗೆ, ದುಡ್ಡಿಗೆ ಅಧಿಪತಿ. ಈ ಭಗವಂತನೇ ಕೊಟ್ಟದ್ದು ಪೋಸ್ಟ್, ಆದರೂ ಪೋಸ್ಟ್ಗೊಂದು ಬೆಲೆ ಕೊಡಬೇಕು. ಭಗವಂತ ಅವನನ್ನು ಕರೆದು ಒಳಗೆ ಕೂಡಿಸಿ, ಧನಾಧಿಪ ಮಹಾಪ್ರಾಜ್ಞ ಧನವಾನ್ ಭವ ಸರ್ವದ. ಯಾವಾಗಲೂ ನಿನ್ನ ಹತ್ರ ದುಡ್ಡು ನಿರಂತರ ಬೆಳಿಲಿ ಇಂದ. ಆಮೇಲೆ ಸ್ವಾಹ ಸ್ವದ ಸಹಿತರಾಗಿ ಟಗರನ್ನು ಮೇಷಾರೂಢರು, ಟಗರು ಅದನ್ನು ಏರಿಕೊಂಡು ಅಗ್ನಿದೇವರು ಬಂದಿದ್ದಾರೆ. ಜಾತಾಖಲಾದೋ ಜಗತ್ಪತಿ. ಅಗ್ನಿಯನ್ನು ನೋಡಿ ದೇವರಿಗೆ ಭಾರಿ ಆನಂದ ಆಯ್ತಂತೆ. ಬರಬೇಕಪ್ಪ, ನೀನಿಲ್ದರೆ ಮದುವೆ ನಡೆಯೋಲ್ಲ ಅಲ್ವಾ. ಮದುವೆ ಆ ದೇವರ ಸಮಾರಾಧನೆ ಹೊತ್ತಿಸಿದ ಆ ಬೆಂಕಿ ಬೀಗರೌತನಾಗೋವರೆಗೂ ಚೆನ್ನಾಗಿ ಉರಿತಿರಬೇಕು. ಯಾಕೆಂದರೆ ಊಟ ತಿಂಡಿ ಕಾಫಿ ಎಲ್ಲ, ದೇವ್ರ ಮದುವೆಯಲ್ಲಿ ಕಾಫಿ ಇಲ್ಲ, ನಮ್ಮ ಮದುವೆಯಲ್ಲಿ ಅದನ್ನು ಬಿಟ್ಟರೆ ಇನ್ನೊಂದಿಲ್ಲ. ಎಡಗೈಲಿ ಕಾಫಿ ಕುಡಿತಾ ಬಲಗೈಲಿ ಅಕ್ಷತೆ ಹಾಕೋರು ಎಷ್ಟೋ ಜನ ಸಿಗ್ತಾರೆ.
ಇದೆಲ್ಲ ಮಾಡಬಾರ್ದು. ಅಗ್ನಿ ಬೇಕು. ಸಂತೋಷಪಟ್ಟು ಅವನಿಗೂ ಆಲಿಂಗನ ಕೊಟ್ಟಿದ್ದಾನಂತೆ ಸ್ವಾಮಿ. ಆಮೇಲೆ ತತಃಪ್ರೇತಾಧಿಪತಿಶ್ಚ, ಪ್ರೇತಾಧಿಪತಿ ಯಮದೇವರು, ಅವರು ಮಹಿಷವಾಹನರಾಗಿ ದೊಡ್ಡ ಕೋಣದ ಮೇಲೆ ಕೂತು ಶ್ಯಾಮಲಾದೇವಿಯನ್ನು ಕೂಡಿಕೊಂಡು ಅವರ ದೂತರು ಯಮದೂತರು, ಆಮೇಲೆ ಚಿತ್ರಗುಪ್ತರು, ಶ್ರವಣಕರು, ಇವ್ರದ್ದೇ ಪೂರ ಬೆಟಾಲಿಯನ್. ನರಕಕ್ಕೆ ರಜಾ ಅವತ್ತು. ಅಲ್ಲಿರೋರು ಅಲ್ಲೇ ಇರಲಿ ಅಂಥೇಳಿ, ನಿಮ್ಮದೆಲ್ಲ ಇದ್ದದ್ದೇ, ಇಲ್ಲಿಂದ ಎಲ್ಲಿ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ನೀವಿಲ್ಲೇ ಬಿದ್ದಿರ್ರಿ, ಏನೋ ನಮ್ಮ ಬಾಸ್ ಕರೆದಿದ್ದಾರೆ, ಅವರ ತಾತನ ಮದುವೆ ಹೋಗೋಣ ಅಂತ ಅವರು ಎಲ್ಲ ಬಂದಿದ್ದಾರೆ. ಚಿತ್ರಗುಪ್ತೋ ಮಹಾಪ್ರಾಜ್ಞ ಸಂಪ್ರಾಪ್ತೋ ರಾಜಸತ್ತಮ. ಅದಾದ ಮೇಲೆ ಮಕರ ವಾಹನರಾಗಿ ವರುಣ, ಗಂಗೆಯೇ ಮೊದಲಾದ ತನ್ನ ಪತ್ನಿಯರಿಂದ ಕೂಡಿಕೊಂಡು ಶ್ರೀನಿವಾಸನ ಆ ವಿವಾಹ ಮಹೋತ್ಸವಕ್ಕೆ ಬಂದಿದ್ದಾರೆ. ಎಲ್ಲ ಬಂದರೋ ಇಲ್ವೋ ನೋಡಿಕೊಂಡು, ಅಷ್ಟದಿಕ್ಪಾಲಕರು ಬಂದ್ರ ನೋಡಿಕೊಂಡು ಎಲ್ಲ ಬಂದರು ಅಂತ ಆದಮೇಲೆ ಐರಾವತವನ್ನು ಏರಿಕೊಂಡು ಶಚಿಯಿಂದ ಕೂಡಿಕೊಂಡು, ಇಂದ್ರದೇವರು ತಮ್ಮ ಮಗ ಜಯಂತನಿಂದ ಕೂಡಿಕೊಂಡು ಅವರು ಬಂದಿದ್ದಾರೆ. ಅವರನ್ನು ಒಳಗೆ ಕೂಡಿಸಿದ್ದಾನೆ ಸ್ವಾಮಿ. ರತಿ ಸಮೇತನಾಗಿ ಮನ್ಮಥ ತಾನು ಬಂದಿದ್ದಾನೆ, ಮೂಲ ರೂಪದಿಂದ ಬಂದಿದ್ದಾನೆ, ಕುದುರೆಯನ್ನು ಏರಿಕೊಂಡು. ಎಲ್ಲ ದೇವತೆಗಳು ಬಂದ ಮೇಲೆ ಋಷಿಗಳೆಲ್ಲ ಬರ್ತಾ ಇದ್ದಾರೆ. ಕಶ್ಯಪರು, ಅತ್ರಿ ಋಷಿಗಳು, ಭರದ್ವಾಜರು, ವಾಮದೇವರು, ಗೌತಮರು, ವಿಶ್ವಾಮಿತ್ರರು, ವಸಿಷ್ಠರು, ವಾಲ್ಮೀಕಿಗಳು, ಜಮದಗ್ನಿಗಳು, ಪುಲಸ್ತ್ಯರು, ದದೀಚಿಗಳು, ಶುನಶೇಪರು, ಗಾಲವರು, ಗಾರ್ಗ್ಯರು, ವೇದವ್ಯಾಸದೇವರು, ಇವರೇ ಅವರು ಅವರೇ ಇವರು, ಆದರೆ ರೂಪಭೇದ. ಆ ಎಲ್ಲ ಋಷಿಮುನಿಗಳು ತಮ್ಮ ಹೆಂಡತಿಯರು, ತಮ್ಮ ಅಗ್ನಿ, ತಮ್ಮ ಹೋಮದ ಕುಂಡ, ಆ ಪಾಠ ಹೇಳಿಸ್ಕೊಳ್ಳೋ ಶಿಷ್ಯರು, ಅವ್ರಿಗೆ ಮನೆಯವರಿದ್ದರೆ ಅವರು ದೇವ್ರ ಹಾಗೆ ಕರೆದಿದ್ದು. ಒಂಟೊಂಟಿ ಬರಬೇಡಿ, ಎಲ್ಲ ಸಕುಟುಂಬ ಸಪರಿವಾರ ಸಮೇತರಾಗಿ ಬರಬೇಕು ಅಂತ ಎಲ್ಲ ಬಂದಿದ್ದಾರೆ. ಎಲ್ಲರಿಗೆ ಒಂದು ಇಡೀ ನಮ್ಮ ಜನ್ಮದಲ್ಲಿ, ಜೀವನದಲ್ಲಿ ಇಂಥ ಅದ್ಭುತವಾದ ಉತ್ಸವವನ್ನು ನೋಡುವ ಭಾಗ್ಯ ಇನ್ನು ಯಾವಾಗ ಸಿಗಬೇಕು ಅಂಥೇಳಿ ಎಲ್ಲ ಬಂದಿದ್ದಾರೆ. ಏವಂ ಮಹರ್ಷಯೋ ದೇವ ರಾಜಾನಶ್ಚ ಸಮಾಗತ. ಋಷಿಗಳು, ದೇವತೆಗಳು, ರಾಜಾದಿರಾಜರು ವಿವಾಹಾರ್ಥಂ ಸಮಾಜಗ್ಮು ಸರ್ವೇ ಸಂಭ್ರಮಕಾಂತರಾಹ. ಎಲ್ಲರಿಗೆ ಸಂಭ್ರಮ, ಆ ಭಗವಂತ ಮಂಗಳ, ಆ ಕಾಲ ಪರ್ವಕಾಲವನ್ನು ನೋಡಬೇಕು ಅಂತ. ಅದೆಲ್ಲ ಆದಮೇಲೆ ಕಡೆಗೆ ವಿಶ್ವಕರ್ಮ ಬಂದಿದ್ದಾನೆ, ದೇವ ಬಡಗಿ, ದೇವಲೋಕದ ಇಂಜಿನಿಯರ್. ಎಲ್ಲರೂ ಬಂದಮೇಲೆ ಲೇಟ್ ಲತೀಫ್ ಅಂತಾರೆ ನೋಡಿ, ಕಡೆಗೆ ಬಂದಿದ್ದಾರೆ. ಅವನು ನೋಡಿ ದೇವರು ಇಂದ್ರನ ಕಡೆ ಮುಖ ಮಾಡಿ ಮಾತಾಡ್ತಾ ಇದ್ದಾನೆ. ಇಂದ್ರಸ್ಯ ಗರ್ವಬಾಹುಲ್ಯಂ ಪಶ್ಯ ವಿಶ್ವಕೃತೋದುನ ಭ್ರಾತುರ್ಬಾಹುರ್ಬಲ ದೇವ ನ ಜಾನಾತಿ ಹಿತಾಹಿತಂ. ಹೇ ಇಂದ್ರ, ನೋಡು ನಿಮ್ಮ ಕಡೆ ಜನ ಹೇಗಿದ್ದಾರೆ ನೋಡು. ಅಲ್ಲ, ನನ್ನ ಮದುವೆ ಅಂತ ಚೂರು ಭಯ ಇಲ್ಲ, ಭಕ್ತಿ ಇಲ್ಲ ಇವನಿಗೆ. ಮೊದಲೇ ಬರಬೇಕು ಅಂತ ಬೇಡವಾ? ಎಷ್ಟು ಕೆಲಸ ಇರುತ್ತೆ, ಏನು ಕಥೆ. ಇವನಿಗೆ ಇವರ ಅಣ್ಣನ ಮೇಲೆ ನಂಬಿಕೆ, ಮಯಾಸುರ ಅಂತ. ಅವನಿಂದ ಇವನು ಹೀಗಾಗಿದ್ದಾನೆ ಈ ವಿಶ್ವಕರ್ಮ. ನೋಡು ಇವನು ಕೆಲಸಕ್ಕೆ ಸರಿಗೆ ಬರ್ತಾನೋ ಕಿತ್ತು ಬಿಸಾಕಲೋ ನೋಡು ಅಂದ. ಆ ವಿಶ್ವಕರ್ಮ ಓಡೋಡಿ ಬಂದ, ದೇವರ ಕಾಲಿಗೆ ಬಿದ್ದ, ದೇವರಿಗಂದ, ಸ್ವಾಮಿ ನನ್ನ ಮೇಲೆ ಏನು ಬ್ರಹ್ಮಾಸ್ತ್ರ, ಏನು ಕೆಲಸ ಆಗಬೇಕು ಹೇಳು ಅಂತ. ಮೊದಲು ನಮ್ಮ ಮಾವನ ಮನೆಗೆ ಹೋಗು ಅಂದ. ಯಾಕಂದರೆ ನನ್ನ ಮದುವೆ ಆಗಲಿಕ್ಕೆ ಒಂದು ಉತ್ತಮವಾದ ಸಭಾಭವನ ನಿರ್ಮಾಣ ಆಗಬೇಕು. ಮದುವೆ ಗಂಡು ಹೆಣ್ಣು ಹಳೇದೇ ರೀ, ಮದುವೆನೂ ಆಗಿದೆ ರೀ. ಆದರೆ ಈಗಾಗೋ ಮದುವೆಗೆ ಹೊಸ ಕಲ್ಯಾಣ ಮಂಟಪ ಬೇಕು.
ನಮ್ಮದೆಲ್ಲ ಏನಂದರೆ ಮದುವೆ ಹೊಸದು, ಗಂಡು ಹೊಸದು, ಹೆಣ್ಣು ಹೊಸದು, ಕಲ್ಯಾಣ ಮಂಟಪ ಹಳೆಯದು. ದೇವ್ರದ್ದು ಉಲ್ಟಾ. ದೇವರು ಗಂಡು ಹಳಬ, ಹೆಣ್ಣು ಹಳಬ, ಮದುವೆ ಆಗಿದೆ, ಕಲ್ಯಾಣ ಮಂಟಪ ಎಲ್ಲ ಹೊಸದಿರ್ಬೇಕು. ತಾನು ಮಾತ್ರ ಹರೇ ಶ್ರೀನಿವಾಸ, ಹಳೇ ಶ್ರೀನಿವಾಸ. ಹಳೇ ಶ್ರೀನಿವಾಸ ಅಂದರೆ ಪುರಾತನ ಪುರುಷ. ಪಂಚಾಶದ್ಯೋಜನ ಗಣ ವಿಶಾಲಾಯಾಂ ಸುಮನೋಹರಂ. ಆ ಮದುವೆ ಆಗುವಂತಹ ಜಾಗ 50 ಯೋಜನ ಇರಬೇಕು ಅಂತ. 1 ಯೋಜನ ಅಂದರೆ 12 ಕಿಲೋಮೀಟ್ರು. 12 ಕಿಲೋಮೀಟ್ರು ಇಂಟು 50, ಅಷ್ಟು ದೊಡ್ಡದಿರಬೇಕು ಮದುವೆ ಮನೆಯಿಂದ. ಬೇಕೇ ಬೇಕ್ರಿ, ಅದಕ್ಕೆ ಕಡಿಮೆ ಆಗಲ್ಲ. ಅಂಥ ಛತ್ರ ಜಗತ್ತಲ್ಲಿ ಎಲ್ಲಿರ್ಬೇಕ್ರಿ? ಅದಕ್ಕೆ ನೀನೇ ಮಾಡು. ಉದ್ದ 50 ಯೋಜನ, ಅಗಲ ಬಂದು 30 ಯೋಜನ, 360 ಕಿಲೋಮೀಟ್ರ್ ಅಗಲ. ಮಿಕ್ಕಿದ್ದು ಉದ್ದ ನೀವು ಹಾಕ್ಕೊಳ್ಳಿ. ಅಷ್ಟು ದೊಡ್ಡದು ಇರಬೇಕು. ಇಂದ್ರನಿಗೆ ಹೇಳ್ದ, ಇವನೊಬ್ಬನ್ನೇ ಕಳಿಸಿದ್ರೆ ಇವನ ಮತ್ತೆಯಲ್ಲೋ ಕೂತ್ಕೊಳ್ತಾನೋ ವಿಶ್ವಕರ್ಮ. ಇಂದ್ರ ನೀನೇ ನಿಂತು ನಾರಾಯಣಪುರಕ್ಕೆ ಹೋಗ್ಬೇಕು. ನಮ್ಮ ಮಾವ ಒದ್ದಾಡಬಾರ್ದು, ಛತ್ರ ಸಿಗಬಾರ್ದು. ಇನ್ನೂ ಮಾವ ಆಗಲೇ ಇಲ್ಲ. ಮಾವನ ಮೇಲೆ ಎಷ್ಟು ಪ್ರೀತಿ ನೋಡಿ. ಯಾರು ತಮ್ಮಲ್ಲಿರೋ ಮಗಳನ್ನ ಕೊಡ್ತೀನಿ ಅಂದರೆ ಸಾಕು ಕೃಷ್ಣನಿಗೆ. ಆ ಮಗಳು ಅಂದರೆ ಸಂಪತ್ತು. ನಾವು ನಮ್ಮದನ್ನು ದೇವರಿಗೆ ಅರ್ಪಣೆ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿಬಿಟ್ರೆ ಸಾಕು, ನಮ್ಮ ಮೇಲೆ ಭಾರಿ ಅನುಗ್ರಹ. ಹಾಗಾಗಿ ಭಗವಂತ ನಮ್ಮ ಮಾವನಿಗೇನು ತೊಂದರೆ ಆಗಬಾರ್ದು. ನೀನು ಹೋಗಿ ನೀನು ನಿಂತು ಚಕ್ರೇ ಶಕ್ರಾಗ್ನಯ, ನೀನೆಲ್ಲ ಮೇಲೆ ನಿಂತು ವಿಚಾರಣೆ ಮಾಡಿ ಹೇಗಾಗಬೇಕು. ನಿಮಗೆಲ್ಲ ದೇವತೆಗಳಿಗೆ ಯಾರ್ಯಾರಿಗೆ ಎಂತೆಂಥ ರೂಮ್ ಬೇಕು ನಿನಗೆ ಗೊತ್ತಿದೆ. ಅಲ್ಲಿ ಬಂದು ನಮಗೆ ಎ ಸಿ ಇಲ್ಲ, ನೀರಿಲ್ಲ, ಲೈಟ್ ಇಲ್ಲ, ಇವೆಲ್ಲ ಏನು ಪ್ರಾಬ್ಲಮ್ ಇರಬಾರ್ದು. ನೀ ಅದನ್ನೆಲ್ಲ ನೋಡ್ಕೊಂಡ್ಮೇಲೆ ಹಾಗೆ ಆಗಲಿ ಅಂತ ಹೊರಟಿದ್ದಾರೆ. ಇಂದ್ರದೇವರು ವಿಶ್ವಕರ್ಮ ಕರ್ಕೊಂಡು ಕಲ್ಯಾಣ ವೇದೀಂ ಕಮನೀಯ ರತ್ನೈ ಸಂಪೂರ್ಣ ಕಕ್ಷೈ ಸುಕೃತಾಂ ವಿಚಿತ್ರಾಂ ಸ್ತಂಭೈರ್ಯುತಾಂ ಮೌಕ್ತಿಕ ರತ್ನ ನಿರ್ಮಿತೈ ನಾರಾಯಣಸ್ಯೈವ ನೃಪೇಣ ನಿರ್ಮಿತಂ. ಭಗವಂತನ ಮದುವೆಗಾಗಿ ಮುತ್ತು ರತ್ನಗಳಿಂದ ಯುಕ್ತವಾಗಿರ್ತಕ್ಕಂತಹ ಉತ್ತಮವಾದ ಒಂದು ಮಂಟಪ, ಸಭಾ ಮಂಟಪವನ್ನೇ ನಿರ್ಮಾಣ ಮಾಡಿದ್ದಾರೆ. ನಿತ್ಯದಲ್ಲಿ ನಾವು ದೇವರ ಪೂಜೆ ಮಾಡಿ ದೇವರನ್ನು ಕೂಡಿಸುವ ಮಂಟಪ, ಅದನ್ನು ಚಿಂತನೆ ಮಾಡಬೇಕು. ಉತ್ತಪ್ತೋಜ್ವಲ ಕಾಂಚನೇನ ರಚಿತಂ ತುಂಗಾಂಗ ರಂಗಸ್ಥಳಂ ಶುದ್ಧ ಸ್ಫಾಟಿಕ ಭಿತ್ತಿಕಾ ವಿಲಸಿತೈ ಸ್ತಂಭೈಶ್ಚ ಹೇಮೈ ಶುಭೈ ರತ್ನೈಶ್ಚಾಮರ ರತ್ನರಾಜಕಚಿತೈ. ಹೀಗೆ ಮೃತ್ತು ರತ್ನ ಪಚ್ಚೆ ಮರಕತ ಗೋಮೇದಿಕ ಪುಷ್ಯರಾಗ ಹವಳದಿಂದ ಕೂಡಿರ್ತಕ್ಕಂತಹ ಚಿತ್ರ ವಿಚಿತ್ರವಾದ ವಿವಾಹಕ್ಕೋಸ್ಕರವಾದ ಒಂದು ಮಂಟಪವನ್ನು ಆಕಾಶರಾಜ ಮತ್ತು ಇಂದ್ರದೇವರು ಅವರ ಆಜ್ಞಾನುಸಾರವಾಗಿ ನಿರ್ಮಾಣ ಮಾಡಿದ್ದಾನೆ. ಬೇಕಾದಷ್ಟು ಧನಧಾನ್ಯಗಳಿಂದ ಕೂಡಿಸಿಟ್ಬಿಟ್ಟಿದ್ದಾನೆ. ಅಲ್ಲಲ್ಲಿ ವಾಪಿ ಕೂಪ ಶತಂ, 100 ಕೆರೆಗಳು, ಸರೋವರಗಳು, ಅಲ್ಲಲ್ಲಿ ಬಾವಿ. ಈ ಮಡಿ ಸ್ನಾನದವ್ರು ಎಲ್ಲ ಋಷಿಗಳು ಮುನಿಗಳು ಈ ಕಾರ್ಪೊರೇಷನ್ ನೀರು ನಂಬ್ಕೊಂಡು ಏನು ಕೆಲಸ ಮಾಡೋಕ್ಕಾಗತ್ತೆ ರೀ? ನಿಮ್ಮ ಹಿಂದೂಗಳದ್ದು ಯಾವತ್ತು ಹಬ್ಬ ಇರುತ್ತೆ ಅವತ್ತೇ ಎಲ್ಲ ಪ್ರಾಬ್ಲಮ್. ಅನಂತ ಪದ್ಮನಾಭ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಬಚ್ಚಲ ಮನೆಗೆ ಹೋಗಿ ನೀರೇ ಬರಲ್ಲ. ಬೋರ್ ಇದ್ದರೆ ಕರೆಂಟೇ ಇರಲ್ಲ. ಬೋರ್ ಇದ್ದರೆ ಕರೆಂಟ್ ಬೇಕಲ್ಲ, ಕರೆಂಟೇ ಇರಲ್ಲ. ಕರೆಂಟ್ ಇದ್ದರೆ ನೀರಿರಲ್ಲ, ನೀರಿದ್ದರೆ ಕರೆಂಟ್. ದೇವರಂದ ಇದು ಯಾವುದು ನಂಬೋದು ಬೇಡ, ನೀವೇ ಎಲ್ಲ ಸಿದ್ಧ ಮಾಡಿರಿ ಅಂತ. ಅದಕ್ಕೋಸ್ಕರ ಬೇಕಾದಷ್ಟು ಕೊಳಗಳ ನಿರ್ಮಾಣ ಮಾಡಿದ್ದ, ಅಲ್ಲಲ್ಲಿ ಬಾವಿಗಳನ್ನು ನಿರ್ಮಾಣ ಮಾಡಿದ್ದಾನೆ. ಈ ಅಲ್ಲಿಗೆ ಬರೋರು ತಮ್ಮ ವೆಹಿಕಲ್ಲು ಅದು ಪಾರ್ಕ್ ಮಾಡಲಿಕ್ಕೆ ಪಾರ್ಕಿಂಗ್ ಬೇಕಲ್ಲ. ಈ ಬೆಂಗಳೂರಿನಲ್ಲಿ ಅದೇ ಒಂದು ದೊಡ್ಡ ಪ್ರಾಬ್ಲಮ್ ರೀ. ಎರಡೂ ಕಡೆ ಇಲ್ಲಿ ನಿಲ್ಲಿಸ್ಬಿಟ್ರೆ ಒಂದು ಕಾರು ಹೋಗೋಂಗಿಲ್ಲ, ಜನ ಹೋಗೋಂಗಿಲ್ಲ ಅಲ್ವಾ? ಹಾಗೆಲ್ಲ ಆಗಬಾರ್ದು. ಕೆಲವು ಸತಿ ಆ ಟ್ರಾಫಿಕ್ದೇ ಭಾರಿ ಗಲಾಟೆ. ಶ್ರೀನಿವಾಸ ದೇವ್ರ ಮದುವೆಯಲ್ಲಿ ಮುಕ್ಕೋಟಿ ದೇವತೆಗಳು ಆಗಮಿಸ್ತಾ ಇದ್ದಾರೆ. ಅವ್ರದ್ದೆಲ್ಲ ವಿಚಿತ್ರ ವೆಹಿಕಲ್ಸು. ಒಬ್ಬರು ಆನೆ ಮೇಲೆ ಬರ್ತಾರೆ, ಒಬ್ಬರು ಕುದುರೆ ಮೇಲೆ ಬರ್ತಾರೆ,
ಒಬ್ಬರು ಟಗರ ಮೇಲೆ ಬರ್ತಾರೆ, ಒಬ್ಬರು ಜಿಂಕೆ, ಇನ್ನೊಬ್ಬರು ಮನುಷ್ಯರ ಮೇಲೆ ಕೂತ್ಕೊಂಡು, ಅವ್ರು ತುಂಬ ದುಡ್ಡಿರೋರು, ಕುಬೇರ ನರವಾಹನ. ಹಾಗಾಗಿ ಅವನು ಅದ್ರ ಮೇಲೆ ಇವ್ರಿಗೆಲ್ಲ ಎಲ್ಲಿ ಕಟ್ಟಾಕಬೇಕು, ಎಲ್ಲಿ ಇಳಿಸ್ಬೇಕು, ಅವ್ರದ್ದೇನು ಮೇವೇನು, ಅವ್ರದ್ದು ಹುಲ್ಲೇನು, ಸ್ನಾನಕ್ಕೆ, ಅದಕ್ಕೆಲ್ಲ ವ್ಯವಸ್ಥೆ ಮಾಡಿ. ವಾಜಿ ಗಜಾನಾಂ ಭವನಂ ತತ. ವಾಜಿ ಅಂದರೆ ಕುದುರೆ, ಗಜ ಅಂದರೆ ಆನೆ, ಅವುಗಳಿಗೂ ವ್ಯವಸ್ಥೆ. ಯಾಕಂದರೆ ಶ್ರೀನಿವಾಸ ದೇವ್ರ ಮದುವೆ ಮನೆಗೆ ಬಂದವರು 7 ದಿನ ಮದುವೆ ರೀ. ಏನೋ ಒಂದಿನ ಬೆಳಗ್ಗೆ ಹೀಗೆ ಬಂದು ಮುಹೂರ್ತ ಮುಗಿಸ್ಕೊಂಡು ಇನ್ನೊಂದು ಬಸ್ಸಲ್ಲಿ ಹತ್ತು ಬರೋಂಥದ್ದಲ್ಲ. 7 ದಿನದ ಮದುವೆ ಯಜುರ್ವೇದ ಮಂತ್ರಗಳಿಂದ ಆಗಬೇಕು ಅಂತ ವಸಿಷ್ಠರಿಗೆ ದೇವರು ಹೇಳಿದ್ದ. ಹೀಗಾಗಿ ಎಲ್ಲ ದೇವತೆಗಳು ಬಂದುಬಿಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಎಲ್ಲ ದೇವತೆಗಳ ಮಧ್ಯದಲ್ಲಿ ವಿರಾಜಮಾನನಾದ ಭಗವಂತ ಎಲ್ಲ ದೇವತೆಗಳನ್ನು ನೋಡಿ ಹೇಳ್ತಾ ಇದ್ದಾನೆ, ಈ ಕಲಿಯುಗದಲ್ಲಿ ನಾರಾಯಣಪುರದ ದೊರೆ ಆಕಾಶರಾಜ ಅವನ ಮಗಳು ಪದ್ಮಾವತಿಯನ್ನು ನನಗೆ ಕೊಡ್ತೇನೆ, ಕನ್ಯಾದಾನ ಮಾಡ್ತಾ ಇದ್ದಾನೆ. ನೀವೆಲ್ಲ ದೇವತೆಗಳು, ನೀವೆಲ್ಲ ಒಪ್ಕೊಂಡ್ರೆ ನಾನು ಮದುವೆ ಆಗ್ತೀನಿ, ಇಲ್ಲ ನೀವು ಬೇಡ ಅಂದರೆ ಇಲ್ಲ ಅನ್ನಂತೆ. ಆಗ ಬ್ರಹ್ಮದೇವರು ಎದ್ದು ನಿಂತ್ಕೊಂಡಿದ್ದಾರೆ. ಅವರು ಹೇಳ್ತಾರೆ, ವಯಂತು ದಾಸಭಾವೇನ ತಿಷ್ಠಾಮಹ, ನಾವೆಲ್ಲ ನಿನ್ನ ದಾಸರಪ್ಪ, ನೀನು ಹೀಗೆ ಮಾಡು ಹಾಗೆ ಮಾಡಬೇಡ ಇದೆಲ್ಲ ಹೇಳಲಿಕ್ಕೆ ನಮಗೇನು ಅಧಿಕಾರ ಇದೆ? ನಾವೇನಿದ್ರು ನೀ ಹೇಳ್ದಾಗ ಕೇಳು. ನೀನು ಪತ್ರದಲ್ಲಿ ಏನು ಬರೆದಿದ್ದೆ, ಮದುವೆಗೆ ಬಂದು ನೋಡಿಕೊಂಡು ಹೊರಡು ಅಂತ. ನಾವು ಅದಕ್ಕೆ ಬಂದಿದ್ದೇವೆ, ಹೆಚ್ಚಿಂದು ನಮಗೆ ಗೊತ್ತಿಲ್ಲ. ಕಡೆಗೆ ಅಲ್ಲೇ ಇದ್ದ ರುದ್ರದೇವರು ಮೆಲ್ಲಿಗೆ ಎದ್ದು ನಿಂತ್ಕೊಂಡ್ರು. ಅವರು ತಾತನ್ನೇ ನೋಡಂದರು, ಇದೇನು ನಾಟಕ ಶ್ರೀನಿವಾಸ ನಿಂದು? ಮನುಷ್ಯರ ಥರ ವಿನೋದಕ್ಕಾಗಿ ಮಾತಾಡಬಾರ್ದು. ನಿನಗೆ ಹಿಡಿಸಿದ್ರೆ ಮದುವೆ ಆಗು, ಇಲ್ಲದೆ ಇದ್ದರೆ ಬಿಡು, ನಮಗೇನು ಕೇಳ್ತೀಯ ಅಂದರು. ಯಾವಾಗಲೂ ಅಷ್ಟೇ, ಅಪ್ಪನ ಮುಂದೆ ಮಗ ಮಾತಾಡ್ಲಿಕ್ಕೆ ಹೆದರ್ತಿರ್ತಾನೆ. ಈ ಮೊಮ್ಮಗನಿಗೆ ಏನು ಭಯವಿಲ್ಲ, ತಾತನ ಕುತ್ತಿಗೆ ಮೇಲೆ ಕೂತು ಏನು ತಾತ ಒಂದು ಜೋರು ಮಾಡ್ತಾರಲ್ಲ ಹಾಗೆ ರುದ್ರದೇವರು ಮನಸ್ಸಸ್ಥೆ ಪ್ರಶಸ್ತಂ ಚೇತ್, ನಿನ್ನ ಮನಸ್ಸಿಗೆ ಹುಡುಗಿ ಒಪ್ಪಿಗೆ ಆಗಿದ್ದರೆ ತಾತ ಮದುವೆ ಆಗು, ಇಲ್ಲದೆ ಇದ್ದರೆ ಬಿಡು. ಇದರರ್ಥ ಸುಮ್ಮನೆ ನೀನು ನಮ್ಮನ್ನು ಕೇಳ್ತೀಯ, ನಮ್ಮ ಇಚ್ಛೆಗೆ ಬಂದದ್ದು ಏನು ನಡೆಯುತ್ತೆ? ಹರಿಚಿತ್ತಕ್ಕೆ ಬಂದದ್ದು ಸತ್ಯ, ನರಚಿತ್ತಕ್ಕೆ ಬಂದದ್ದು ಇಲ್ಲ, ಅದೂ ಒಂಚೂರು ಸತ್ಯ. ಇದು ಚೂರ ಲವಲೇಶ ನಡೆಯದು. ನಾವು ಹೇಳಿದ್ದು ಏನು ಕೇಳ್ತೀಯ, ಎಲ್ಲ ನಿನ್ನ ಮನಸ್ಸಿಗೆ ಬಂದಾಗ ಮಾಡ್ತೀಯ, ನಿನಗಿಷ್ಟ ಇದ್ದರೆ ಮಾಡ್ಕೊ ಅಂದಾಗ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಸರ್ವಜ್ಞಸ್ತುಂ ದಯಾಸಾರ ಸತ್ಯ ಸಂಕಲ್ಪವಾನಸಿ, ನೀನು ಮನಸ್ಸಿನಲ್ಲಿ ಏನು ಸಂಕಲ್ಪ ಮಾಡಿದೆಯೋ ಅದರಂತೆ ನಡೆಯುವವ. ಬ್ರಹ್ಮದೇವರಿಗೆ ಭಗವಂತ ಕೇಳ್ದ, ಮುಂದೇನು ಮಾಡಬೇಕು ಹೇಳು ಬ್ರಹ್ಮ. ಬ್ರಹ್ಮದೇವರಂತಾರೆ, ಸ್ವಾಮಿ ವಿವಾಹ ಅಂಗವಾಗಿ ಅಷ್ಟವರ್ಗವನ್ನು ಮಾಡಬೇಕು ಅಂತ. ಅಷ್ಟವರ್ಗ ಅಂದರೆ ಗೌರಿಯಾದಿ 16 ಮಾತೃಕಾ ದೇವತೆಗಳು ಒಂದು ವರ್ಗ, ಬ್ರಾಹ್ಮಿ ಮಾಹೇಶ್ವರಿ ಸಪ್ತ ಮಾತೃಕೆಯರು ಒಂದು ವರ್ಗ, ಸತ್ಯವಸು ಇವರಿಗೆ ಸಂಬಂಧಪಟ್ಟ ಹಾಗೆ ನಾಂದಿಯಲ್ಲಿ ಮಾಡ್ತಕ್ಕಂಥದ್ದು ಇದು 3ನೇ ವರ್ಗ, ಮಾತೃಪಿತಾಮಹಿ ಪ್ರಪಿತಾಮಹಿಗಳ 4ನೇ ವರ್ಗ, ಪಿತೃಪಿತಾಮಹ 5ನೇ ವರ್ಗ, ಸಪತ್ನೀಕರಾಗಿ ಮಾತಾಮಹ 6ನೇ ವರ್ಗ, ಕ್ಷೇತ್ರಪಾಲಕರು 7ನೇ ವರ್ಗ, ನಂದಿನಿ ಮೊದಲಾದ ಮಂಟಪ ದೇವತೆಗಳು 8ನೇ ವರ್ಗ. ಇದಕ್ಕೆ ಅಷ್ಟವರ್ಗ ಅಂತ ಕರೀತಾ ಇದ್ದಾರೆ. ಈ ಅಷ್ಟವರ್ಗ ಪೂಜೆ ಮಾಡಬೇಕು. ಇದೆಲ್ಲ ವಿವಾಹಕ್ಕೆ ಪೂರ್ವವಾಗಿ ಮಾಡ್ತಕ್ಕಂಥದ್ದು. ನೀನು ಆಜ್ಞೆ ಮಾಡು, ಅದರಂತೆ ನಾವು ನಡ್ಕೊಳ್ತೇವೆ ಅಂತ ಬ್ರಹ್ಮದೇವರಂದಾಗ ಭಗವಂತ ವಸಿಷ್ಠರಿಗೆ ಕರೆದು ಹೇಳ್ತಾ ಇದ್ದಾನೆ, ವಸಿಷ್ಠಂಚ ಮಹಾಭಾಗಂ ಪೌರೋಹಿತ್ಯಂ ನ್ಯಯೋಜಯತ್. ವಸಿಷ್ಠರೇ, ನೀವೇ ನನ್ನ ಮದುವೆಗೆ ಪುರೋಹಿತರು ನೀವು. ನೋಡಿ ಆ ವಸಿಷ್ಠರ ಮಹಿಮಾ ನೋಡಿ. ರಾಮದೇವ್ರ ಮದುವೆಗೂ ಇವರೇ, ರಾಮದೇವ್ರಿಗೆ ನಾಮಕರಣಕ್ಕೂ ಇವರೇ, ಮತ್ತು ಶ್ರೀನಿವಾಸನಾಗ ಬಂದಾಗಲೂ ಇವರೇ. ಎಲ್ಲರ ಒಂದು ಭಗವಂತನ ರೂಪಗಳಿಗೆ ಮದುವೆ ಮಾಡಿಸಿದ ಮಹಾಭಾಗ್ಯವಂತ ಪುರೋಹಿತರು ಯಾರು? ವಸಿಷ್ಠರು. ಬ್ರಹ್ಮದೇವರ ಮಕ್ಕಳ್ರಿ, ಮತ್ತು ಹಾಗಿರಬೇಡ. ಹೀಗಾಗಿ ಯಜುರ್ವೇದ ಮಂತ್ರಗಳಿಂದ ನೀವು ಮಾಡಿಸಬೇಕು ಅಂತ ಹೇಳ್ತಾ ಇದ್ದಾನೆ.
ಯಾವಾಗಲೂ ಒಂದು ಮದುವೆ ಆಗಬೇಕಾದ್ರೆ ಮೊದಲು ಪುರೋಹಿತರನ್ನ ಹುಡುಕ್ಬೇಕ್ರಿ. ನಮ್ಮದೇನೆಂದರೆ ಪುರೋಹಿತರನ್ನ ಹುಡುಕೋದೇ ಇಲ್ಲ. ಎಲ್ಲ ಹುಡುಕಿ ಆದಮೇಲೆ ಕಡೆಗೆ ಇನ್ನೊಂದು ವಾರ ಮದುವೆ ಇದೆ ಅಂದಾಗ ಆ ಪುರೋಹಿತರನ್ನ ಹುಡ್ಕೊಂಡು ಹೋಗೋದು. ಬ್ಯುಸಿ ಡೇಟ್. ಕಡೆಗೆ ಯಾರು ಸಿಗ್ತಾವೆ, ಅಯ್ಯೋ ಪುರೋಹಿತರದೇ ಕಾಟ, ಸಿಗಲೇ ಇಲ್ಲ. ಕಡೆಗೆ ಯಾರೋ ಒಬ್ಬರು ಸಿಕ್ಕರು ಅವ್ರ ಕೈಲೇ ಮಾಡಿ ಹಾಗಾಗಬಾರ್ದು ಅಂತಾದರೆ ಮೊದಲು ಉತ್ತಮರಾದ, ಯಾಕಂದರೆ ಮದುವೆ ಒಳಗೆ ಶ್ರದ್ಧೆಯಿಂದ ಮಂತ್ರವನ್ನು ಹೇಳಿ ವೇದೋಕ್ತ ಆಶೀರ್ವಾದ ಬಹಳ ಮುಖ್ಯ. ಅದನ್ನೇ ನಾವು ಗೌಣ ಮಾಡಿಬಿಡ್ತೀವಿ ಅಲ್ವಾ. ನೋಡಿ, ಈ ಮದುವೆ ಮನೆ ಖರ್ಚುಗಳಲ್ಲಿ ಎಲ್ಲ ಹಾಕ್ಕೊಂಡಿರ್ತಾರೆ ಪಟ್ಟಿ. ಅಡುಗೆ ಖರ್ಚು, ವಾಲಗದವ್ರದ್ದು, ಹೂವಿನವ್ರದ್ದು, ಇದೆಲ್ಲ ಹಾಕ್ಕೊಂಡಿರ್ತಾರೆ. ಅದ್ರಲ್ಲಿ ಕಡೆಯ ಖರ್ಚು ಯಾವುದು ಅಂದರೆ ಪುರೋಹಿತರು. ಅವು ಲಾಸ್ಟ್ ಎಷ್ಟಿದ್ರಷ್ಟು. ಕೆಲವರು ಮದುವೆ ಆಗಿ ತಿಂಗಳಾನುಗಟ್ಟಲೆ ಆದರೂ ದಕ್ಷಿಣೆ ಕೊಟ್ಟಿರಲ್ಲ. ಆಚಾರ್ಯ ನಿಮ್ಮನ್ನು ಬಂದು ನೋಡ್ಕೋತೀನಿ. ಬಂದೇನು ನೋಡ್ಕೊಳ್ಳೋದ್ರಿ, ಇಷ್ಟೊತ್ತು ಬೆಳಗ್ಗೆ ನೆನ್ನೆ ಮೊನ್ನೆ ಎಲ್ಲ ನೋಡಲಿಲ್ಲ. ಇಲ್ಲ, ದಂಡ ದ್ರೋಹಕ್ಕೆ ಉಂಟು, ಪುಂಡು ಪೋಕರಿಗುಂಟು, ಹೆಂಡಿರು ಮಕ್ಕಳಿಗೆ ಇಲ್ಲ, ಧರ್ಮಕ್ಕೆ ಕೈ ಬಾರದಿ ಕಾಲ. ಅಲ್ಲೇ ದಕ್ಷಿಣೆ ಕೊಟ್ಟು ಆಶೀರ್ವಾದ ತಗೋಬೇಕು ಅನ್ನುವಂತಹ ಪ್ರಜ್ಞೆಯೇ ಇರೋಲ್ಲ. ಆದರೆ ಭಗವಂತ ಮಾಡಿ ತೋರಿಸ್ತಾ ಇದ್ದಾನೆ. ವಸಿಷ್ಠರನ್ನು ಮೊದಲು ಮದುವೆಗಾಗಿ ನಿಯೋಜನೆ ಮಾಡಿಕೊಂಡ, ಪೌರೋಹಿತ್ಯಕ್ಕಾಗಿ. ಬ್ರಹ್ಮದೇವರಿಗೆ ಭಗವಂತ ಹೇಳ್ತಾ ಇದ್ದಾನೆ, ಬ್ರಹ್ಮ ಎಲ್ಲ ದೇವತೆಗಳಿಗೆ ನೀನೇ ಯಜಮಾನ. ನಿಜವಾಗಿ ನಾನು ಯಜಮಾನ, ಆದರೆ ಮದುವೆ ಆಗ್ತಾಯಿದ್ದೀನಿ. ಏನೇನು ಮಧ್ಯ ನಡೆಯೋದಕ್ಕೆಲ್ಲ ನಾನೇ ಎದ್ದೋಗಿ ಮಾತಾಡ್ತಿದ್ರೆ ಯಾರೇ ನಿಮ್ಮ ಬಾಸು ಹಸಿ ಮೇಲೆ ಕೂತಿದ್ದ, ಕರೀರಿ ಅವ್ರನ್ನ ಅಂದ್ರೆ ಏನು ಮಾಡಬೇಕು ಅಲ್ಲಿ ಹೊರಗೆ ಯಾರೋ ನಿಂತು, ಅದಕ್ಕೆ ಬೇಡ, ನಾನು ಸ್ವಲ್ಪ ದಿವಸ ಈಗ ನೀನೇ ಯಜಮಾನ, ಬಂದವ್ರಿಗೆಲ್ಲ ನೀನೇ ಯಜಮಾನ, ನನ್ನ ದೊಡ್ಡ ಮಗ ನೀನೇ ಎಲ್ಲ ನಿಂತು ಅಲ್ವಾ. 60 ವರ್ಷ ಶಾಂತಿ ಮಾಡ್ಕೊಳ್ಳುವಾಗ ಶಾಂತಿ ಮಾಡ್ಕೊಳ್ಳೋರು ಹಸಿ ಮೇಲೆ ಕೂತಿರ್ತಾರೆ. ಆ ಯಜಮಾನ ಯಾರು? ಆ ಮಗನೇ ಯಜಮಾನ. ಹಾಗೆ ಇದು ಒಂದು ಶಾಂತಿ. ಮಗ ಯಾರು? ಬ್ರಹ್ಮ, ಅವ್ರದ್ದೇ ಯಜಮಾನಿಕೆ. ಆಮೇಲೆ ರುದ್ರದೇವರಿಗೆ ಭಗವಂತ ಹೇಳ್ತಾನೆ, ನೀನು ಎಲ್ಲ ನೋಡ್ತಾ ಇರು, ಯಾರ್ಯಾರು ಬರ್ತಾರೆ ಅವರಿಗೆ ಎಲ್ಲೆಲ್ಲಿ ಕೂಡಿಸ್ಬೇಕು, ಅವ್ರಿಗೆ ಏನೇನು ಶಾಲ್ ಕೊಡಬೇಕು, ಎಷ್ಟು ಸಂಭಾವನೆ ಕೊಡಬೇಕು, ಅವ್ರ ಯೋಗ್ಯತೆ ಏನು ಎಲ್ಲ. ಕೆಲವರು ಸುಮ್ಮನೆ ಕೆಲಸಕ್ಕೆ ಬಾರದೇ ಇದ್ದವರೆಲ್ಲ ಫ್ರಂಟ್ ರೋನಲ್ಲಿ ಬಂದು ಕೂತ್ಬಿಟ್ಟಿರ್ತಾರೆ. ಮದಾಲ್ ಸಾಲಲ್ಲಿ ಯಾರು ಕೂತ್ಕೋಬೇಕು, ಯಾರು ಕೂತ್ಕೊಳ್ಬಾರ್ದು, ಅದನ್ನೆಲ್ಲ ನೀನು ನೋಡ್ಕೊ. ಯಾಕಂದರೆ ಯಾರ ಯೋಗ್ಯತೆ ಅದು ಎಲ್ಲ ರುದ್ರದೇವರಿಗೆ ಪರಿಚಯ. ಯಾಕಂದರೆ ಮನೋನಿಯಾಮಕರು ನಮ್ಮ ಮನಸ್ಸಿನೊಳಗೆ ಇರ್ತಾರೆ. ನಮ್ಮ ಸಾಧನೆ ಏನು, ನಮ್ಮ ಯೋಗ್ಯತೆ ಏನು ಎಲ್ಲ ಅವ್ರಿಗೆ ಗೊತ್ತು. ಹಾಗಾಗಿ ನೀನು ನೋಡ್ಕೊ. ದೇವಾನಾಂಚ ಋಷೀಣಾಂಚ ಮಾನನೆ ಅಂದರೆ ಸಮ್ಮಾನ, ಅದನ್ನು ಮಾಡಲಿಕ್ಕೆ ನೀನು ಗೌರವ ಕೊಡುವ ಕೆಲಸ ನಿಂದು. ಷಣ್ಮುಖನನ್ನು ಕರೆದು ಹೇಳ್ತಾ ಇದ್ದಾನೆ, ನೀನು ಅಲ್ಲಿ ಇಲ್ಲಿ ಹೋಗಬೇಡಪ್ಪ, ನೀನು ನನ್ನ ಹತ್ರ ಇದ್ದುಬಿಡು. ಯಾಕಂದರೆ ನಿನಗೆ 6 ಮುಖ 12 ಕಣ್ಣು ಅಲ್ವಾ. ನಾನು ಯಾರನ್ನಾರು ಕರಿಬೇಕಾದ್ರೆ ಮದುವೆ ಮನೆಯಲ್ಲಿ ವರ, ಆ ಕೂತ್ ಕಡೆಯಿಂದಲೇ ಚಪ್ಪಾಳೆ ಹೊಡೆಯೋದು ಹೀಗೀಗೆಲ್ಲ ಮಾಡೋದೆಲ್ಲ ಚೆನ್ನಾಗಿರಲ್ಲ. ಆ ಫೋಟೋದೆಲ್ಲ ಹಾಗೆ ಬಿದ್ದುಬಿಡುತ್ತೆ, ಚಪ್ಪಾಳೆ ಹೊಡೆಯೋದೆಲ್ಲ ಬಿದ್ದುಬಿಡುತ್ತೆ. ನೀನು ಪಕ್ಕದಲ್ಲಿದ್ದರೆ ನಾನು ಒಟ್ಟಿಗೆ 6 ಜನಕ್ಕೆ ಕರೀಂದ್ರು ಅವನೊಂದು ಕಡೆ ಒಬ್ಬೊಬ್ಬರು ಮುಖ ನೋಡಿ ಕರೆದು ಬಿಡ್ಬೋದು. ನೀನು ನನ್ನ ಪಕ್ಕನೇ ಇದ್ದುಬಿಡು ಅಂಥೇಳಿ ಕುಮಾರಸ್ವಾಮಿ ದೇವಾಖ್ವಾನೇ ಕುಮಾರಂ, ನೀನು ನನ್ನ ಹತ್ರ ಇದ್ದುಬಿಡು ಅಂದ. ಆಗಲಿ ಸ್ವಾಮಿ, ದೇವರ ಮದುವೆ ಒಳಗೆ ಒಂದು ಸಣ್ಣ ಕೆಲಸ ಸಿಕ್ಕರು ಅದೇ ಪುಣ್ಯ ರೀ. ಅಲ್ಲಿ ನಿಂತರು ಮನ್ಮಥನ ಕರೆದ ದೇವರು, ರತಿ ಮನ್ಮಥನ. ನೀವು ಎಲ್ಲೆಲ್ಲೋ ಹೋಗಿ ಕೂತ್ಬಿಟ್ಟು ರೂಮಲ್ಲಿ ಸೇರ್ಕೊಂಡ್ಬಿಡ್ಬೇಡಿ. ನೀವೊಂದು ಕೆಲಸ ಮಾಡಿ, ಮೇಯ್ನ್ ಡೋರಲ್ಲಿ ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ನಿಂತಿರಿ. ಈ ಬಂದವ್ರಿಗೆಲ್ಲ ಹಿಂಗೆ ಅದೇನು ಪನ್ನೀರು ಹಾಕಿ ಕುಂಕುಮ ಕೊಟ್ಟು ಹೂವು ಕೊಟ್ಟು ತಾಂಬೂಲ ಕೊಡೋದು ನಿಮ್ಮದು. ಬೀದಿಲಿ ಹೋಗೋರು ನಿಮ್ಮಿಬ್ಬರು ಮುಖ ನೋಡೇ ಒಳಗೆ ಬರಬೇಕು. ಅಲ್ಲ, ಹೊರಗಿರೋರೇ ಇಟ್ಟು ಚೆನ್ನಾಗಿದ್ದರೆ ಒಳಗಿನವ್ರು ಇನ್ನೆಷ್ಟು ಚೆನ್ನಾಗಿರಬೇಡ ಅಂತ ಅಂದ್ಕೊಳ್ಬೇಕು. ಯಾಕೆಂದರೆ ಹೊರಗಿರೋನು ಮನ್ಮಥ, ಒಳಗಿರೋನು ಸಾಕ್ಷಾನ್ ಮನ್ಮಥ. ಮನ್ಮಥನ ಮನಸ್ಸನ್ನು ಮತನ ಮಾಡುವಂತಹ ಅಪೂರ್ವ ಸೌಂದರ್ಯದ ಗಣಿ ಆ ಭಗವಂತ. ನೀವಿಬ್ಬರು ಹೊರಗೆ ನಿಂತ್ಕೊಳ್ಳಿ, ನಿಮಗಿದು ಅಂತ. ಅಗ್ನಿಯನ್ನು ನೋಡಿ ದೇವರು ಕೈ ಹಿಡಿದ ಹತ್ತಿರ ಕರ್ಕೊಂಡು ಬಂದು ಅವನಿಗೆ ವಿಳ್ಯದೆಲೆ ಅಡಿಕೆ, ನೋಡಪ್ಪ ಅಡ್ವಾನ್ಸ್ ಕೊಡ್ತಾ ಇದ್ದೀನಿ, ಈ ಅಡುಗೆಯವ್ರಿಗೆ ಮೊದಲು ಕೊಟ್ಬಿಡ್ಬೇಕು. ಪುರೋಹಿತರಿಗೆಲ್ಲ ಅಡ್ವಾನ್ಸ್ ಇಲ್ಲ, ಅಡುಗೆಯವ್ರಿಗೆ ಮೊದಲು ಕೊಟ್ಟರೆ ಅವ್ರು ಬರ್ತಾರೆ. ಕೊಟ್ಟರು ಬರೋದು ಕಟ್ಟ, ಯಾವಾಗ ಕೈ ಎತ್ತಾರೋ ಭಯ ಭಾರಿ ಇರಬೇಕು. ಹೀಗಾಗಿ ವೀಟಿಕ ವಿಳ್ಯದೆಲೆ ತಾಂಬೂಲ ಎಲ್ಲ ಕೊಟ್ಟು ಅಗ್ನಿಗೆ ಹೇಳ್ತಾ ಇದ್ದಾನೆ, ಋಷೀಣಾಂ ದೇವಾನಾಂ ತವ ಪಾಕಸ್ತು ಸಮ್ಮತಃ. ಯಾರು ಅಡುಗೆ ಒಪ್ಪದೇ ಇದ್ದರೂ ಅಗ್ನಿ ಮಾಡಿದ ಅಡುಗೆಯನ್ನು ಋಷಿಗಳು ದೇವತೆಗಳು ಎಲ್ಲ ಒಪ್ತಾರೆ. ಆದ್ದರಿಂದ ಮಹಾರಾಯ ನೀನಿದ್ದು
ನಮ್ಮದು 7 ದಿನದ ಮದುವೆ ಪ್ರೋಗ್ರಾಮ್, ರುಚಿಯಾಗಿ ಅಡುಗೆ ಮಾಡಿ ಕೊಟ್ಬಿಡ್ಬೇಕಪ್ಪ, ನಿಂದೇ ಆ ಜವಾಬ್ದಾರಿ. ಆಮೇಲೆ ನೀನು ಅಸಿಸ್ಟೆಂಟ್ ಅಂತ ಯಾರ್ಯಾರನ್ನೋ ಕರ್ಕೊಂಬರಬೇಡ. ಕೆಲವು ಸತಿ ಹೆಡ್ ಕುಕ್ ಪರಿಚಯ ಇರುತ್ತೆ ರೀ, ಅವನಿಗೆ ಅವತ್ತು 4-6 ಕಡೆ ಎಲ್ಲ ಕಡೆ ಜನನ ಕಳಿಸ್ಬೇಕು. ಕಡೆಗೆ ಒಳ್ಳೆ ಆಚಾರ ಮನೆಗೆ ಹೋಗಬೇಕು, ತಾನೇ ಹೊರಟು ನಿಂತಿರ್ತಾನೆ, ಕೈಗೆ ಜನ ಇಲ್ಲ. ಕಡೆಗೆ ಯಾರಿಗೋ ದಾರಿಲಿ ಬರುವಾಗಲೇ 2 ಜೊತೆ ಜನವಾರ ತೊಗೊಂಡು ಕುತ್ತಿಗೆಗೆ ಹಾಕ್ಸಿ ಕರ್ಕೊಂಬಂದ್ಬಿಟ್ಟಿರ್ತಾರೆ. ಹೇಳಕ್ಕೆ ಬರಲ್ಲ, ಭಾಳ ಕಷ್ಟ ಇವತ್ತು ಅಡುಗೆಯವರು ಎಲ್ಲಿ ಸಿಗಬೇಕು ಪಾಪ. ಅದರೊಳಗೂ ನೀವು ಬೇಕಾದ್ರೆ ₹100 ಕಡಿಮೆ ಕೊಡಿ, ಮಡಿಲಿ ಮಾಡು ಅಂತ ಮಾತ್ರ ಹೇಳಬೇಡಿ. ಗ್ಯಾಸಲ್ಲಿ ಮಾಡ್ತೇನೆ, ₹100 ಕಡಿಮೆ ಕೊಟ್ಟರು ಮಡಿ ಅಂದರೆ ನಾನೇ ನಿಮಗೆ ₹100 ಕೊಟ್ಬಿಡ್ತೀನಿ, ಬರಲ್ಲ ನಿಮ್ಮ ಮನೆಗೆ ಅಂತ ಹೀಗನ್ನುವ ಕಾಲ ಇದ್ರೆ. ಯಾರು ಮಡಿ ಅಂದರೆ ಓಡಿ ಇಂಥ ಮನೆ ಬಿಟ್ಟೇ ಹೋಗ್ಬಿಡ್ತಾರೆ. ಯಾರು ಮಾಡಿ ಹಿಂದಿನ ಕಾಲದಲ್ಲಿ ತಾಯಂದರು ಮನೇಲಿ ಹೆಣ್ಮಕ್ಕಳು 1-2-3 ಜನ ಸೇರಿ 100 ಜನಕ್ಕೆ ಮಾಡಿಬಿಡೋರು ಅಡುಗೆ ರೀ. ಎಂಥ ರುಚಿಯಾಗಿ ಒಂದೇ ಜನ್ರೇಷನ್. ಇಲ್ಲಿ ನೀವು ಯಾರು 50-60 ವಯಸ್ಸಿನವ್ರು ಕೂತಿದ್ದೀರಿ, ನಿಮ್ಮ ತಾತ, ನಿಮ್ಮ ಅಜ್ಜಿ, ನಿಮ್ಮ ಅಮ್ಮ ಎಲ್ಲ 60-70 ಜನಕ್ಕೆ ಲೀಲಾಜಾಲವಾಗಿ ಮನೆ ಅಡುಗೆ ಮಾಡೋಂಗೆ ಮಾಡೋರು. ಇವತ್ತು ಮನೇಲಿ 2 ಜಾಸ್ತಿ ಆಗ್ಬಿಟ್ರೆ ಮಡಿಯವರಾದರೆ ಮಠಕ್ಕೆ ಹೇಳಿಬಿಡ್ತಾರೆ, ಮೈಲಿಗೆ ಅವರಾದರೆ ಆನ್ಲೈನ್ ಸ್ವಿಗ್ಗಿ ಆರ್ಡ್ರ್ ಮಾಡ್ಕೊಂಡು ಕೂಕರ್ಬಿಡೋದು. ಇದು ನಮ್ಮ ಹಣೆ ಬರ. ಮನೇಲಿ ಮಾಡಬೇಕು ಅನ್ನೋದೇ ಇಲ್ಲ ರೀ. ಆಗ ನಿಮಗೆಲ್ಲ ಗೊತ್ತಿರೋ ಕತೆ, ಹಿಂದಿನ ಕಾಲದಲ್ಲಿ ಹಳ್ಳಿ ಒಳಗೆ ಎಲ್ಲ ದೇವರ ಪೂಜೆ ಮಾಡಿ ಮನೆ ಬಾಗಿಲಲ್ಲಿ ಕಾಯ್ತಿರ್ತಿದ್ರಂತ. ಯಾರಾದರೂ ಇವತ್ತು ನಮ್ಮೂರಿಗೆ ಬ್ರಾಹ್ಮಣರು ಬರ್ತಾರಾ, ಇವತ್ತು ನನ್ನ ಯಾರಿಗಾದರೂ ಕೊಡ್ಲಿಕ್ಕೆ ಆಗತ್ತಾ ಅಂತ ಕಾಯ್ತು. ಇವತ್ತು ಕಾಯೋ ಪ್ರಶ್ನೆ ಇಲ್ಲ ರೀ. ಬೆಳಗಾಗೆದ್ದು ಬಾಗಿಲು ಹಾಕ್ಕೊಂಡು ಹೋಗ್ಬಿಡ್ತೀವಿ. ಯಾಕೆಂದರೆ ಇವರು ಸಾಫ್ಟ್ವೇರ್, ಅವರು ಸಾಫ್ಟ್ವೇರ್. ಇವ್ರಿಗೂ 6 ಗಂಟೆ ಕ್ಯಾಬ್, ಅವ್ರಿಗೂ 6 ಗಂಟೆ ಕ್ಯಾಬ್. ಮನೆ ಲಾಕ್. ಯಾರು ಬರ್ಬೇಕ್ರಿ? ಯಾರ ಮನೆಗೆ ಯಾರು ಬರ್ತಾರ್ರಿ? ಯಾರು? ಅದಕ್ಕೆ ಹೇಳ್ದೆ, ನೀನು ಯಾರ್ಯಾರು ಅಸಿಸ್ಟೆಂಟ್ ಎಲ್ಲ ಕರ್ಕೊಂಬರ್ಬೇಡ. ನಿನಗೆ ಹೇಗಿದ್ರು 2 ಹೆಂಡ್ತೀರಿದ್ದಾರೆ, ಸ್ವದಾ ಸ್ವಾಹ. ಅವಳು ಮಡಿಗೆ ಒಬ್ಬಳು, ಮೈಲಿಗೆ ಒಬ್ಬಳು. ಈ ಕಾಯಿಗೆ ತುರ್ಕೊಡೋಕ್ಕೆ ಅದಕ್ಕೆಲ್ಲ ಹೊರಗಿನಿಂದ ಅವರೊಬ್ಬರನ್ನ ಇಟ್ಕೊ. ಮಡಿಲಿ ನೀರು ತರಲಿಕ್ಕೆ ಇನ್ನೊಂದು ಹೆಂಡ್ತಿ. ನೀವು ಯೋಚನೆ ಮಾಡಿ, ಯಾರು ಗಂಡ ಹೆಂಡ್ತಿ ಮದುವೆ ಮನೆಗೆ ಹೋದಾಗ ಆ ಮದುವೆ ಯಜಮಾನ, ನೀವು ಅಡುಗೆ ಮನೆ ಸೇರಿಕೊಂಡೆಲ್ಲ ನೀವೇ ಮಾಡಿ ಅಂದರು. ಯಾರು ಬರ್ತಾರ್ರಿ? ಒಂದು ಲೋಟ ತೆಗೆದು ಪಕ್ಕ ಇಡ್ಲಿಕ್ಕೆ ಯಾರು ರೆಡಿ ಇರಲ್ಲ. ಆ ಕಾಲ ಮೇಲೆ ಕಾಲು ಹಾಕ್ಕೊಂಡು ಅಲ್ಲೇ ಕಾಫಿ ಕುಡ್ದು ಕಾಫಿ ತೊಗೊಂಡು ಜೋರು ಮಾಡ್ತಾ ಇರೋವರೇ ಜಾಸ್ತಿ. ಈ ಎಲ್ಲ ಕಥೆ ನೋಡುವ ನಿಮಗೇನು ನೆನಪು ಬರಬೇಕಂದ್ರೆ, ಬ್ರಹ್ಮಾಂಡಂ ವರಮಂದಿರಂ ಸುರಗಣಾ ಯಸ್ಯ ಪ್ರಭೋ ಸೇವಕಾ. ಎಲ್ಲ ದೇವತೆಗಳು ಭಗವಂತನ ದಾಸಾನುದಾಸರು. ಅಗ್ನಿ ಭಾಳ ಸಂತೋಷಪಟ್ಟ, ಹಾಗೆ ಆಗಲಿ ಇಂದ. ಆಮೇಲೆ ವರುಣನನ್ನು ದೇವರು ಕರೆದ. ವರುಣಂಗೆ ಹೇಳ್ತಾ ಇದ್ದಾನೆ, ವರುಣಂ ಜಲಾರ್ಥಂ ಸರ್ವದೇಹಿನ. ವರುಣ, ಇಡೀ ಮದುವೆ ಮನೇಲಿ ಎಲ್ಲಿಯೂ ಕೂಡ ನೀರು ಇಲ್ಲ ಅಂತ ಆಗಲೇಬಾರ್ದು. ಹಾಗೆ ನೀನು ನೀರಿನ ವ್ಯವಸ್ಥೆ ಮಾಡಬೇಕಪ್ಪ. ಯಾಕಂದರೆ ಎಲ್ಲ ಆಚಾರನೆಲ್ಲಿ ತಿರ್ಗಿಸ್ಕೊಳ್ಳೋದು, ನೀರೇ ಬರದೇ ಇರೋದು. ಏನು ಮದುವೆನೋರಿ ಸಾಕಾಯ್ತಾ? ಶ್ರೀನಿವಾಸನ ಮದುವೆಗೆ ಹೋಗಿದ್ದಲ್ಲ, ಸ್ನಾನ ಆದಾಗಲೇ 2:30 ನೀರೇ ಇಲ್ಲ. ಅವರು AIR ಇದ್ದಾಗೆ, ಆಲ್ ಇಂಡಿಯಾ ರೇಡಿಯೋ ಆಚಾರಗಳು. ಒಂಚೂರು ಹೆಚ್ಚು ಕಮ್ಮಿ ಆದರೆ ಊರಲ್ಲೆಲ್ಲ ಹೇಳ್ಕೊಂಬಂದುಬಿಡ್ತಾರೆ. ಆದ್ದರಿಂದ ಹಾಗೆಲ್ಲ ಆಗಬಾರ್ದು. ಎಲ್ಲ ಕಡೆ 24 ಗಂಟೆ ನೀರು ಬೇಡ ಅಂದರೂ ಬರ್ತಿರ್ಬೇಕು. ಹಂಗೆ ನೀರಿನ ವ್ಯವಸ್ಥೆ. ಅದು ಬಿಸಿ ನೀರು ಬೇಕಂದರೆ ಬಿಸಿ ನೀರು, ತಣ್ಣೀರು ಬೇಕಂದರೆ ತಣ್ಣೀರು. ಒಟ್ಟು ವಾಟರ್ ಸಪ್ಲೈ ಬೋರ್ಡು ನಿಮ್ಮದು, ನೀವು ನೋಡ್ಕೊಳ್ಬೇಕು ಅಂತ. ಆಮೇಲೆ ಯಮನ್ ಕರೆದು ಹೇಳ್ದೆ, ಯಮ ಎಲ್ಲೋ ಹೋಗ್ಬಿಟ್ಟು ಯಾರಿಗೋ ಕುತ್ತಿಗೆ ಹಗ್ಗ ಹಾಕ್ಬಿಟ್ಟಿಯಪ್ಪ, ಈ ಮದುವೆ ಮನೆಗೆ ಬಂದು ಯಾರೋ ಹಾಗೆ ಚೇರ್ ಮೇಲೆ ಕೂತು ಕೈಯಲ್ಲಿ ಮಂತ್ರಾಕ್ಷತೆ ಅವ್ರಿಗೆ ಹಾಕೋ ಬದಲು ಇವರೇ ಬಾಯಿಗೆ ಹಾಕ್ಕೊಂಡು ಕೂತ್ರಿ ಏನು ಮಾಡಿಬಿಡ್ಬೇಕು. ಸ್ವಲ್ಪ ಹುಷಾರು, ಯಾರಿಗೂ ಹಾಗೆಲ್ಲ ಮಾಡಬೇಡ. ನೀನೇನು ಮಾಡು, ನೀನು ನಿನ್ನ ವಾಹನದ ಮೇಲೆ ಕೂತು ಈ ಮದುವೆ ಮನೆ ಸುತ್ತುತ್ತಾ ಇರು. ಯಾರಾದರೂ ಜೋರು ಗೀರು ಮಾಡಿದ್ರೆ ಅವ್ರು ಹಿಡ್ಕೊಂಡೋಗಿ ನಿಮ್ಮೂರಿಗೆ ಹಾಕ್ಕೊಂಡೋಗ್ಬಿಡು. ಮದುವೆ ಮನೆಯಲ್ಲಿ ನಾವು ಗಂಡಿನ ಕಡೆಯವರು ಅಂತ ಹೆಣ್ಣಿನ ಕಡೆಯವರು ದೌರ್ಜನ್ಯ ಮಾಡೋದಾಗಲಿ, ಸುಮ್ಮನೆ ಜಗಳ ಮಾಡೋದೆಲ್ಲ ಮಾಡಬಾರ್ದು. ದುಷ್ಟಾನಾಂ ದಂಡನೆ ರಾಜನ್, ಶಿಷ್ಟಾನಾಂ ಪರಿಪಾಲನೆ. ಇದು ಪೊಲೀಸ್ ಡಿಪಾರ್ಟ್ಮೆಂಟು, ನಿಂದು ನೀನು ನೋಡ್ಕೋಬೇಕಲ್ಬಾರ್ದು. ದೊಡ್ಡದು VVIPದು ಮದುವೆ ಆಗುವಾಗ ಎಷ್ಟು ಪೊಲೀಸ್ ವ್ಯಾನ್ಗಳಿರುತ್ತೆ, ಹೆಚ್ಚು ಕಮ್ಮಿ ಆಗಬಾರ್ದು. ನೀನು ಇರಬೇಕು, ನೀನು ನೋಡ್ಕೊಳ್ಬೇಕು. ಆಮೇಲೆ ವಾಯುದೇವರು, ವಾಯು ಅಂದರೆ ಕೋಣವಾಯು, 8 ದಿಕ್ಕಿನಲ್ಲಿ ದಿಕ್ಪತಿ, ವಾಯುವ್ಯ ಕೋಣೆಗೆ ಅಧಿಪತಿ. ಅವಾಗ ಹೇಳಿದ ಭಗವಂತ, ನೀನು ಎಲ್ಲ ಕಡೆ ಸುಗಂಧ ದ್ರವ್ಯ ಹರಡಿರಬೇಕು. ಎಲ್ಲರ ಮನೆಗಳಲ್ಲಿ, ಮದುವೆ ಮಂಟಪದಲ್ಲಿ ಸುಗಂಧ ಮತ್ತು ತಣ್ಣನೆಯ ಗಾಳಿ, AC, ಒಳ್ಳೆ ಸೆಂಟು ಎಲ್ಲ ನಿಂದಿರಬೇಕು ಅಂತ ಅವನಿಗಂದ. ಆಮೇಲೆ
ಭಗವಂತ ಕುಬೇರನ ಕರೆದು ಹೇಳ್ತಾ ಇದ್ದಾನೆ, ಅಪ್ಪ ಕುಬೇರ, ನೀನು ಬ್ರಾಹ್ಮಣರು ಯಾರಾದರೂ ಹಳೆ ಗಿಳೆ ಪಂಚೆ ಮಡಪಂಚೆ ಏನೋ ಉಟ್ಕೊಂಡಿದ್ದರೆ ತಕ್ಕೊಂಡು ಅದು ಇಸ್ಕೊಂಡು ಒಳ್ಳೆ ವಸ್ತ್ರ ಎಲ್ಲ ನೀ ಕೊಡೋ ಕೆಲಸ ನಿಂದು. ವಸ್ತ್ರಾಲಂಕಾರದಾಪನೆ ಕುಬೇರಂ ನಿಯೋಜಯತು, ಕುಬೇರನನ್ನು ಇಟ್ಟಿದ್ದಾರೆ. ಸೂರ್ಯ ಚಂದ್ರರನ್ನು ಕರೆದು ಹೇಳ್ತಾ ಇದ್ದಾನೆ, ಹಗಲಕ್ಕೆ ಇವಿ ನಿಮ್ಮದು, ಯಾರ್ದು? ಸೂರ್ಯಂದು. ಹಗಲತ್ತು ನೀವೆಲ್ಲ ಕಡೆ ಬೆಳಕೆ, ಚಂದ್ರ ರಾತ್ರಿ ಕಾಲದಲ್ಲಿ ನೀನು ನೋಡ್ಕೊಳ್ಬೇಕಪ್ಪ, ನಿಂದದು ಅಂತ ಒಬ್ಬೊಬ್ಬರು. ಆಮೇಲೆ 8 ಜನ ವಸು ಗುಂಪು ದೇವತೆಗಳದು. ಆ ವಸುಗಳನ್ನು ಕರೆದು ಹೇಳ್ತಾ ಇದ್ದಾನೆ, ನೀವು ಅಲ್ಲಿ ಇಲ್ಲಿ ಹೋಗಬೇಡಿ. ಈ ಅಡುಗೆ ಮಾಡೋರು, ಊಟ ಮಾಡಿದವರು, ಕುಡಿದವರು, ತಿಂದವರು ಅಲ್ಲಿ ಇಲ್ಲಿ ಪಾತ್ರೆ ಹಾಕಿರ್ತಾರೆ. ಆ ಎಲ್ಲ ಪಾತ್ರೆ ಜೋಡಿಸ್ಕೊಂಡು ಬಂದು ನೀಟಾಗಿ ಪಾತ್ರೆ ಎಲ್ಲ ತೊಳೆದಿರೋ ಕೆಲಸ ನಿಮ್ಮದು ಅಂದ ದೇವತೆಗಳಿಗೆ. ಯಾರು ಮಾಡ್ತಾರ್ರಿ? ಇವ್ರು ತಲೆ ಮೇಲೆ ಕೈ ಇಟ್ಕೊಂಡ್ರು. ಆಗಲಿ ಸ್ವಾಮಿ ಅಂದರು. ಹೇಗಂದ್ರೆ ಹಾಕಿ ತೊಳೆದು ಬಿಟ್ಟಿರಾ. ಕೆಲವು ಸತಿ ಈ ತೊಳೆದ ಪಾತ್ರೆಗಳಿರುತ್ತೆ, ಒಂದು ಬಕೆಟ್ ಕೊಡಿ ಅಂತ ಕೇಳ್ತಾರೆ. ಅಡುಗೆ ಮನೆಯಿಂದ ಒಂದು ಬಕೆಟ್ ಇಸ್ಕೊಂಬರ್ತಾರೆ ಮಡಿಲು ಸ್ನಾನಕ್ಕೆ ಅಂತ. ಆ ನೀರು ತೆಗೆದು ಮೇಲೆ ಹಾಕ್ಕೊಂಡ್ರೆ ಅದ್ರ ಮೇಲಿಂದ ಒಂದು ಹೆಂಟೆ ಅನ್ನ ತಲೆ ಮೇಲೆ ಬೀಳುತ್ತೆ. ನೆನ್ನೆದು ಅಷ್ಟು ಚೆನ್ನಾಗಿ ಪಾತ್ರೆ ತೊಳೆದಿರ್ತಾರೆ, ಗೊತ್ತೇ ಆಗಲ್ಲ ರೀ. ಆ ಥರ ಎಲ್ಲರೂ ಪಾತ್ರೆ ತೊಳೆದಿರ್ಬೇಕಲ್ಲ. ಮುಖ ನೋಡ್ಕೊಳ್ಳಿಕ್ಕೆ ಆ ಹಿತ್ತಾಳೆ ಪಾತ್ರೆ ನೋಡಿದ್ರೆ ಮುಖ ಕಾಣಬೇಕು, ಹಾಗೆ ತೊಳೆದಿರ್ಬೇಕಂದ. ಆಯ್ತು ಸ್ವಾಮಿ ಅಂತಂದಿದ್ದಾರೆ. ಆಮೇಲೆ ಈ ಶುಕ್ರ, ಬುಧ, ಶನಿ, ರಾಹು, ಕೇತು ಇವರೆಲ್ಲ 9 ಗ್ರಹಗಳು ಓಡಾಡ್ತಿದ್ರು. ಅದ್ರಲ್ಲಿ ಸೂರ್ಯ ಚಂದ್ರನ ಬಿಟ್ಟು ಉಳಿದವ್ರನ್ನ ಕರೆದ ದೇವರಂದ, ಎಲ್ಲಿ ಹೊರಟೆ ಶನಿ, ನೀ ಎಲ್ಲಿ ಯಾರು ಹಿಡ್ಕೊಂಬಿಟ್ಟಿಯ ಹೋಗಿ, ಅದೆಲ್ಲ ಏನು ಕೆಲಸ ಇಲ್ಲ. ನೀವೆಲ್ಲ ಕೂತು 7 ಜನ ದೊನ್ನೆ ಹಚ್ಚಬೇಕು. ಅಗ್ನಿದು ಅಡುಗೆ ಸಾರು ಚೆನ್ನಾಗಿರುತ್ತೆ. ಈ ಬ್ರಾಹ್ಮಣರು ಒಂದು ದೊನ್ನೆ ಕೊಡಿ, ಲೋಟ ಕೊಡಿ, ಯೂಸ್ ಅಂಟ್ರೋ ಅವಾಗಿಲ್ಲ. ಆದ್ದರಿಂದ ನೀವು ಆ ದೊನ್ನೆ ಹೇಗೆ ಎಸೆದ್ರು ಕ್ಲೀನಾಗಿ ಬಂದು ನೆಲದ ಮೇಲೆ ಕೂತ್ಕೋಬೇಕು, ಹಾಗೆ ಹಚ್ಚಬೇಕು ದೊನ್ನೆ. ಏನಾದರೂ ದೊನ್ನೆ ಒಳಗೆ ತೂತಿತ್ತೋ ನಿಮ್ಮನ್ನು ಬಿಡಲ್ಲ ಅಂತಂದ. ಏನು ಧೈರ್ಯ ಶ್ರೀನಿವಾಸಂದು. ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ. ಅವರಿಗೆಲ್ಲ ಗ್ರಹಾಂಶ ದ್ರೋಣ ಪಾತ್ರೇಶು, ದ್ರೋಣ ಅಂದರೆ ದೊನ್ನೆ, ಅದನ್ನು ಮಾಡಲಿಕ್ಕಿಟ್ಟ. ಎಲ್ಲ ದೇವತೆಗಳಿಗೆ ಆಜ್ಞೆ ಮಾಡಿ ಭಗವಂತ ಬ್ರಹ್ಮದೇವರನ್ನು ಕೇಳ್ತಾನೆ, ನೀನು ಯಜಮಾನ, ನಾನೇನು ಮಾಡಬೇಕು ಹೇಳು ಅಂದ. ಬ್ರಹ್ಮದೇವರಂತಾರೆ, ಮಜ್ಜನಂಕುರು ಗೋವಿಂದ ಮಂಗಲಂ ಮಧುಸೂದನ. ಭಗವಂತ ನೀನು ಎಣ್ಣೆ ಶಾಸ್ತ್ರ ಮಾಡಿಕೊಳ್ಬೇಕು ಅಂದಾಗ ಮತ್ತೆ ದೇವರು ಅಳ್ಳಿಕ್ಕೆ ಶುರು ಮಾಡಿಬಿಟ್ಟ. ರೋದ ಲೋಕರಿತ್ಯ ಇವ ಭಗವಾನ್ ಲೌಕಿಕೀತನು ಹೋ ಅಂತ ಅಳ್ತಾ ಇದ್ದಾನೆ. ಅವರಮ್ಮ ಬಕುಳ ಮಾಲೀಕ ಮತ್ತೆ ಅವನ್ನೇ ನೋಡಿದ್ಲು. ಮತ್ತೇನಪ್ಪ ನಿನ್ನ ಪ್ರಾಬ್ಲಮ್? ಇಲ್ಲಮ್ಮ ಏನೇ ಆಗಲಿ, ಇವರೆಲ್ಲ ಬಂದಿದ್ದರು, ಒಂದು ಅಡುಗೆ ಮಾಡಿಸ್ಬಿಡ್ತೀನಿ ಊಟ ಮಾಡಿಕೊಂಡು, ಇವ್ರ ಪಾಡಿಗೆ ಇವ್ರು ಹೋಗಲಿ, ನೀನು ಆ ಹೆಣ್ಣಿನವ್ರ ಮನೆಯವ್ರಿಗೆ ಹೇಳಿಬಿಡಿ ಮದುವೆ ಬೇಡ ಅಂತ. ಮತ್ತೇನಯ್ಯ ನಿನ್ನ ಪ್ರಾಬ್ಲಮ್ಮು? ಏನೇ ಆಗಲಿ ಹಳೆ ಹೆಂಡ್ತಿನೇ ಚೆನ್ನ ಅಂದ. ಹಳೆ ಹೆಂಡ್ತಿ ಯಾರು? ಮಹಾಲಕ್ಷ್ಮಿ. ಏನು ಧೈರ್ಯ ರೀ. ಅವನಂತಾನೆ, ನಮ್ಮ ಮನೆಯವರಿದ್ದರೆ ನಾನು ಮದುವೆ ಆಗ್ತೀನಿ ಅಂತಂದ. ಕರ್ಕೊಂಡು ಬರೋರು ಯಾರ್ರೀ? ಏನಂತ ಕರ್ಕೊಂಬರ್ಬೇಕು? ಮೊದಲೇ ಸಿಟ್ಟು ಮಾಡ್ಕೊಂಡು ಹೋಗಿದ್ದಾಳೆ ಮಹಾಲಕ್ಷ್ಮಿ. ನಿಮ್ಮ ಯಜಮಾನರು ಇನ್ನೊಂದು ಮದುವೆ ಆಗ್ತಾ ಇದ್ದಾರೆ ಬನ್ನಿ ಅಂತ ಕರೆಯೋ ಧೈರ್ಯ ಯಾರಿಗಿದೆ ರೀ? ಅಲ್ವಾ? ಏನು ಮಾಡಬೇಕು ಅಂದಾಗ ಕಡೆಗೆ ಸೂರ್ಯನಿಗೆ ಹೇಳಿ ಕಳಿಸ್ತಾ ಇದ್ದಾರೆ, ನೀನು ಹೋಗಪ್ಪ, ನೀನು ಹೋಗಿ ಹೇಳು ಅಂದಾಗ ಹೋಗಿ ಅಮ್ಮನವರು ಕರವೀರಪುರದಲ್ಲಿ ಅಲ್ಲಿದ್ದರು. ಅಲ್ಲಿ ಅಳ್ತಾ ನಿಂತುಬಿಟ್ಟ ಬಾಗಿಲಲ್ಲಿ. ಸೂರ್ಯನ ಕಂಡ್ರೆ ಕಮಲೆಗೆ ಭಾಳ ಪ್ರೀತಿ. ಸೂರ್ಯ ಬಂದಾಗ ಕಮಲ ಅರಳೋದು ಅಲ್ವಾ? ಸೂರ್ಯ ಬಂದಾಗ ಕಮಲ ಅರಳಿದ್ಲು. ಆ ಅರಳಿಸುವ ಸೂರ್ಯನ ಮುಖವೇ ಬಾಡಿ ಹೋಗಿದೆ. ಅಳ್ತಾ ಇದ್ದಾನೆ. ಕಮಲೆ ಕೇಳಿದ್ಲು, ಯಾಕೆ ಅಳ್ತಾ ಇದ್ದೀ? ಏನಾದ್ರು ನಿನ್ನ ಪೋಸ್ಟ್ಗೆ ಏನಾದ್ರು ಪ್ರಾಬ್ಲಮ್ ಇದ್ದರೆ ಹೇಳು, ಯಾರು ಟ್ರಾನ್ಸ್ಫರ್ ಮಾಡಿದರೆ ಹೇಳು, ನಾ ಎಲ್ಲ ಚೇಂಜ್ ಮಾಡಿಸ್ತೀನಿ. ಸೂರ್ಯ ಅಂದ, ನಂಗೆ ಪ್ರಾಬ್ಲಮ್ ಬಂದಿಲ್ಲ, ನಿಂಗೆ ಪ್ರಾಬ್ಲಮ್ ಅಂದ. ನನಗೇನಪ್ಪ? ಇಲ್ಲ, ನಿಮ್ಮ ಯಜಮಾನರು ಈಗಲೋ ಆಗಲೋ ಅನ್ನೋ ಹಾಗೆ ಆಗಿಬಿಟ್ಟಿದ್ದಾರೆ, ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಿನ್ನೆ ಯಾವಾಗಲೂ ಲಕ್ಷ್ಮೀ 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 ಅಂತ ಇದ್ದಾರೆ. ನಿಂಗೆ ಯಜಮಾನರು ನೋಡಬೇಕು ಅಂತ ಅನಿಸಿದರೆ ಈಗಲೇ ಬರಬೇಕು, ಬೇರೆ ದಾರಿಯೇ ಇಲ್ಲ ಅಂದಾಗ ಹಾಗೇ ಆಗಲಿ ಅಂಥೇಳಿ ಅವಳು ದಡಬಡ ಮಾಡಿಕೊಂಡು ಅಲ್ಲೇ ಇದ್ದ ಕೆಲವು ಸಂಪಿಗೆ ಹೂವನ್ನು ಸ್ವೀಕಾರ ಮಾಡಿ ದೇವರಿಗೆ ಅರ್ಪಣೆ ಮಾಡಲಿಕ್ಕಿರಲಿ ಅಂತ ಹೇಳಿ ಬಂಗಾರದ ರಥವನ್ನು ಏರಿ ಶ್ರೀನಿವಾಸ ದೇವರು ಎಲ್ಲಿದ್ದಾರೋ ಅಲ್ಲಿಗೆ ಧಾವಿಸಿ ಬರ್ತಾ ಇದ್ದಾಳೆ ಮಹಾಲಕ್ಷ್ಮಿ.
ಲಕ್ಷ್ಮಿ ದೂರದಲ್ಲಿ ರಥದಲ್ಲಿ ಬರ್ತಾ ಇರೋದು ಶ್ರೀನಿವಾಸ ನೋಡಿಬಿಟ್ಟ. ನೋಡಿದ ತಕ್ಷಣ ಶಿವನ್ ಕರೆದ, ಬ್ರಹ್ಮನ್ ಕರೆದ. ಅವರಿಬ್ಬರು ಏನು ಸ್ವಾಮಿ ಅಂದರು. ಸ್ಟ್ರೈಟಾಗಿ ನಿಂತ್ಕೊಳ್ರೋ ಅಂದ. ಅವ್ರು ನಿಂತರು. ಅವ್ರ ಮೇಲೆ ಒಂದು ಕೈ ಹಾಕ್ದ, ಇವ್ರ ಮೇಲೆ ಒಂದು ಕೈ ಹಾಕಿ ತಲೆ ಹೀಗೆ ಮಾಡಿಬಿಟ್ಟರಿ. ಈ 3-4 ತಿಂಗಳಿಂದ ಹಾಸ್ಪಿಟ್ಲೈಸ್ ಆಗಿ ಏನು 4-6 ಜನ ರಕ್ತ ಕೊಟ್ಟು ಒಂದು 2-3 ಕಡೆ ಆಪ್ರೇಷನ್ ಮಾಡಿದರೆ ಹೇಗೆ ಆಗಬೇಕು ಹಾಗೆ ಪೂರ ಏನು ಮಖದಲ್ಲಿ ಕಳೆಯೇ ಇಲ್ಲ. ನೋಡಿದ್ದೆ ಓಡೋಡಿ ಬಂದದ್ದೇ ಈ ಲಕ್ಷ್ಮಿ ಅವನ ಪಾದಕ್ಕೆ ಹೂವು ಹಾಕಿದ್ಲು, ಹೀಗೆ ಕೈ ಮಾಡಿದ್ಲು. ಇವನು ತಪ್ಕೋಬೇಕಲ್ಲ, ಇವನ್ನ ಈ ಕಡೆ ತಳ್ದ, ಶಿವನ್ನ ಈ ಕೈಲಿ ತಳ್ದ, ಬ್ರಹ್ಮನ್ನ ಆ ಕಡೆ ತಳ್ದ, ಹೆಂಡ್ತಿನ ತಪ್ಕೊಂಡ್ಬಿಟ್ಟು. ಇಲ್ಲಿ ವರ್ಣನೆ ಮಾಡ್ತಾರೆ, ಅವಳು ಯಾವಾಗ ಆ ತಾಯಿ ಆಲಿಂಗನ ಮಾಡ್ಕೊಂಡ್ಬಿಟ್ಲೋ ಏನು ಒಳ್ಳೆ ಗಟ್ಟಿ ಬುಟ್ಟು ದೇಹ, ಸ್ಟ್ರೈಟಾಗಿ ನಿಂತುಬಿಟ್ಟಿದ್ದಾನೆ ಸ್ವಾಮಿ. ಲಕ್ಷ್ಮೀ ಅಂದ್ಲು, ಅಯ್ಯೋ ಅಯ್ಯೋ ನನಗೆ ನಾಟಕ ಮಾಡಿ ನನಗೆ ಟೋಪಿ ಹಾಕ್ಬಿಟ್ಯಾ. ಮಮ ಮಾಯಾ ದುರತ್ಯಯ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ನನ್ನ ಮಾಯಾಶಕ್ತಿಯನ್ನು ಗೆಲ್ಲುವ ಸಾಮರ್ಥ್ಯ ಮಹಾಲಕ್ಷ್ಮಿಗೂ ಇಲ್ಲ. ಮಹಾಲಕ್ಷ್ಮಿಗೆ ಟೋಪಿ ಹಾಕ್ಲಿಕ್ಕಿರೋ ನಾನು ನಿಮ್ಮನ್ನೆಲ್ಲ ಬಿಡ್ತೀನ ಅಂತ ತೋರಿಸ್ಲಿಕ್ಕೆ ಲಕ್ಷ್ಮಿ ಅಂತಾಳೆ, ಮನ್ಮಾಯೆಯ ಮೋಹಿತ ಸಾ ಭವಿಷ್ಯತಿನ ಸಂಶಯ. ನನ್ನ ಮಾಯೆಗೆ ಅವಳು ಒಳಗಾಗ್ತಾಳೆ ಎಂದಿದ್ಲು. ಹಾಗೆ ರಮಾದೇವಿ ಬಂದು ಮಾಂ ಮೋಹಯತಿ ಗೋವಿಂದ ತವ ಮಾಯಾ ದುರತ್ಯಯ. ನಿನ್ನ ಇಚ್ಛೆಯನ್ನು ಮೀರುವ ಸಾಮರ್ಥ್ಯ ನನಗೂ ಇಲ್ಲ. ಅಂತೂ ಇಂತೂ ಸೂರ್ಯನ ಕಳಿಸಿ ಕರೆಸ್ಕೊಂಡ್ಬಿಟ್ಟೆ ಎಂದಾಗ ಶ್ರೀನಿವಾಸ ಅಂತಾನೆ, ನಾನು ನನ್ನ ಕೆಲಸಕ್ಕೆ ಕರೆಸ್ಕೊಳ್ಳಿಲ್ಲ, ನಿನ್ನ ಕೆಲಸಕ್ಕೆ ಕರೆಸ್ದೆ ಎಂದ. ಏನು ಅಂದ್ಲು, ನಿನಗೆ ನೆನಪಿಲ್ಲೇನೋ, ಮರ್ತಿರಬೇಕು, ಹೇಳ್ತೇನೆ ಕೇಳು. ನೀನು ಸೀತೆ ಆದಾಗ ಒಂದು ಹೆಣ್ಣನ್ನು ತೋರಿಸಿ ಮದುವೆ ಆಗು ಅಂತ ಅವಾಗ ಅಪ್ಲಿಕೇಶನ್ ಹಾಕಿದ್ದಿ. ತ್ರೇತಾಯುಗದಲ್ಲಿ ಹಾಕಿದ ಅಪ್ಲಿಕೇಶನ್ ಅದು ಸ್ಯಾಂಕ್ಷನ್ ಆಗುವಾಗ ದ್ವಾಪರ ಕಳೆದು 28ನೇ ಕಲಿಯುಗ ಸ್ಟಾರ್ಟ್ ಆಗಿದೆ. ನೋಡಿ, ಈ ಕತೆ ಒಳಗೆ ನಮಗೊಂದು ಕತೆ ಇದೆ. ಯಾವಾಗಲೂ ಎಡಬಿಡದೆ ಇರುವ ಮಹಾಲಕ್ಷ್ಮಿ, 24 ಗಂಟೆ ದೇವರ ಪಾದವನ್ನು ಒತ್ತುವ ಮಹಾಲಕ್ಷ್ಮಿ, 24 ಗಂಟೆ ಛತ್ರಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಚಿತ್ರಚರಿತನಾದ ಹರಿಯ ನಿತ್ಯ ತಾನೇ ಸೇವೆ ಮಾಡುವ ಮಹಾಲಕ್ಷ್ಮಿ ಏನಾದರೂ ಒಂದು ಕೋರಿಕೆ ಇಟ್ಟು ಅಪ್ಲಿಕೇಶನ್ ಹಾಕಿದ್ರೆ ಯುಗ ಯುಗ ಕಳೆದ ಮೇಲೆ ಕಂಪ್ಲೀಟ್ ಮಾಡ್ತಾನೆ ಅನ್ನೋದಾದರೆ ನಮ್ಮ ಅಪ್ಲಿಕೇಶನ್ ಇಮ್ಮಿಡಿಯೇಟಾಗಿ ಅಕ್ಸೆಪ್ಟ್ ಮಾಡ್ತಾನ. ಕೆಲವರು 1 ವಾರ ಪ್ರದಕ್ಷಿಣೆ ಅಂದರೆ 3 ದಿನ ಮಾಡಿ ಯೋಚನೆ ಯಾಕೋ ಸ್ವಪ್ನ ಆಗಲಿಲ್ಲ. ಯಾರೋ ಹೇಳಿದರು, ಏನಮ್ಮ ಮದುವೆ ಆಗಿ ಇಷ್ಟು ವರ್ಷ ಆಯಿತು, ಮಕ್ಕಳಾಗಲಿಲ್ಲ, ಹಾಗಾದ್ರೆ ಆ ಮರ ಸುತ್ತಿ ಅದು ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ ನಿಮಗೆ ಒಳ್ಳೆ ಸಂತಾನ ಆಗುತ್ತೆ ಅಂತ ಹೇಳಿದರೆ ಹೂಂತ ಹೋಗ್ಬಿಟ್ಟು 1 ರೌಂಡ್ ಹಾಕೋದು, ಹೊಟ್ಟೆ ನೋಡ್ಕೊಳ್ಳೋದು, 1 ರೌಂಡ್ ಹೊಟ್ಟೆ ನೋಡ್ಕೊಂಡ್ರೆ ಎಲ್ಲಿಂದ ಆಗಿಬಿಡುತ್ತೀರಿ? ಆಗತ್ತಾ? ಆಗಲ್ಲ. ಹಾಗೆ ಕಾಲ ಪಕ್ವ ಆದಾಗ ಮಾತ್ರ ಪರಮಾತ್ಮ ಫಲರೂಪವಾಗಿ ತಾನು ಅನುಗ್ರಹ ಮಾಡ್ತಾನೆ. ಅದು ಲಕ್ಷ್ಮಿಗೆ ಹೀಗಾಗೋದಾದರೆ ನೋಡಿ, ಸ್ವಯಂ ಭಗವಂತ ತಾನು ಅದಿತಿ ದೇವಿಗೆ ಅವಳು ಮಾಡಿದ ಪಯೋವ್ರತಕ್ಕೆ ಮೆಚ್ಚಿ, ಅವಳು ಮಾಡಿದ ಹೋಮಕ್ಕೆ ಮೆಚ್ಚಿ, ಅವಳ ಕಣ್ಣೆದುರಿಗೆ ಶಂಖಚಕ್ರಪಾಣಿಯಾಗಿ ನಿಂತ. ದೇವರು ಆ ತಾಯಿಯನ್ನು ಕೇಳಿದ, ಅಮ್ಮ ನಿಂಗೇನು ಬೇಕು ಹೇಳು. ಅವಳಂದ್ರು, ನನ್ನ ಮಕ್ಕಳದೆಲ್ಲ ಪೋಸ್ಟ್ ಕಿತ್ಕೊಂಡು ಬಿಟ್ಟಿದ್ದಾರೆ, ಸಂಪತ್ತು ಕಿತ್ಕೊಂಡು ಬಿಟ್ಟಿದ್ದಾರೆ, ಸಂಪಾದನೆ ಕಿತ್ಕೊಂಡು ಬಿಟ್ಟಿದ್ದಾರೆ, ಸ್ಥಾನ ಕಿತ್ಕೊಂಡು ಬಿಟ್ಟಿದ್ದಾರೆ. ಯಾರು ಕಿತ್ಕೊಂಡ್ರು? ನಮ್ಮ ಅಕ್ಕನ ಮಕ್ಕಳು. ಇವರ ಅಕ್ಕ ಯಾರು? ದಿತಿ. ಅವ್ರ ಮಕ್ಕಳು ಯಾರು? ದೈತ್ಯರು, ಬಲಿ ಮೊದಲಾದವರು. ನೀನೇನಾದರೂ ಮಾಡಿ ಅವ್ರ ಕಡೆಯಿಂದ ಕಿತ್ತು ನನ್ನ ಮಕ್ಕಳಿಗೆ ಕೊಡಬೇಕು. ಇದು ಯಾರು ಕೇಳಿದ್ದು? ಅದಿತಿ. ಇನ್ನೇನು ಭಾರಿ ಕೇಳಲಿಲ್ಲ ರೀ, ಇಷ್ಟೇ ಕೇಳಿದ್ದು. ದೇವರಂತಾನೆ ಅರ್ಜೆಂಟ್ ಮಾಡಬೇಡ ಅಂದ. ಈಗ ಆಗಲ್ಲ. ಯಾಕೆಂದರೆ ಈಗ ಅವ್ರಿಗೆಲ್ಲ ಆ ದೈತ್ಯರಿಗೆಲ್ಲ ಬ್ರಾಹ್ಮಣರ ಬಲ ಇದೆ. ಯಾರ ತಲೆಯ ಮೇಲೆ ಬ್ರಾಹ್ಮಣರು ಕೈಯಿಟ್ಟು ಮನಪೂರ್ವಕವಾಗಿ ಆಶೀರ್ವಾದ ಮಾಡಿರ್ತಾರೆ, ಅಂಥವರು ಏನೇ ತಪ್ಪು ಮಾಡಿದ್ರು ಅವ್ರ ವಿರುದ್ಧ ನಾ ಕೈ ಎತ್ತಲ್ಲ ಅಂತ ದೇವರು. ಅದಿತಿ ದೇವರನ್ನು ಪ್ರತ್ಯಕ್ಷ ಮಾಡಿಕೊಂಡಾಗಲೇ ಅವಳ ಕೆಲಸ ಇಮ್ಮಿಡಿಯೇಟ್ ಆಗಲಿಲ್ಲ. ಇನ್ನೇನು ನಾವು ದೇವರನ್ನು ಪ್ರತ್ಯಕ್ಷ ಮಾಡ್ಕೊಂಡಿದ್ದೀವ, ಅವನು ನೋಡೋ ಯೋಗ್ಯತೆ ಇದೆಯಾ? ನಾವು ಮಾಡಿರುವ ಕರ್ಮ ದೇವರಿಗೆ ತಲುಪುವಷ್ಟು ಶುದ್ಧವಾದ ಕರ್ಮವನ್ನು ಮಾಡುವ ಯೋಗ್ಯತೆ ನಮಗೇನಿದೆ ರೀ? ಆದರೆ ಫಲ ಮಾತ್ರ ಅರ್ಜೆಂಟ್ ಬೇಕಂದರೆ ಸಿಕ್ಕಿಬಿಡುತ್ತಾ? ಸಿಗಲ್ಲ. ತ್ವಯಾ ರಾಮಾವತಾರೇ ತು ಕಥಿತಂ ಸ್ಮರಭಾಮಿನಿ
ವೇದವತ್ಯ ವಿವಾಹಸ್ಯ ಸಂಪ್ರಾಪ್ತ ಕಾಲ ಏಷ ವೈ. ಈ ವೇದವತಿಯನ್ನು ಮದುವೆ ಆಗುವ ಕಾಲ ನೀನು ಆಗ ರಾಮಾವತಾರದಲ್ಲಿ ಹೇಳಿದ್ಯಲ್ಲ, ಅದು ಈಗ ಮಾಡ್ಕೊಳ್ತಾ ಇದ್ದೇನೆ ಎಂದಾಗ ಬಹಳ ಸಂತೋಷಪಟ್ಟಿದ್ದಾಳೆ. ಅಂತೂ ನನ್ನ ಮಾತಿಗೂ ಒಂಚೂರು ಕಿಮ್ಮತ್ತು ಬೆಲೆ ಕೊಟ್ಟಿಲ್ಲ ಸ್ವಾಮಿ. ಭಗವಂತ ಭಕ್ತರ ಮಾತನ್ನು ಎಂದೂ ಮರೆಯಲ್ಲ. ಭಕ್ತರು ಮರೆತರು ನಾನು ಮರೆಯೋಲ್ಲ ಅಂತಾನೆ ಭಗವಂತ. ಹಾಗಾಗಿ ತಾಮಂಗೀಕುರು ಗೋವಿಂದ ವಿವಾಹೇ ವಿಧಿಪೂರ್ವಕಂ ಇತಿಮೇ ವಚನಂ ಕೃಷ್ಣ ಸಫಲಂ ಕುರು ವತ್ಸಲ. ನನ್ನ ಮಾತನ್ನು ಸಾರ್ಥಕ ಮಾಡ್ತಾ ಇದ್ದೀಯ ಸ್ವಾಮಿ, ದಯಮಾಡಿ ಅವಳನ್ನು ಮದುವೆ ಆಗು ಅಂತ ಸ್ವಯಂ ಹೆಂಡತಿ ಕಡೆ NOC, ನೋ ಅಬ್ಜೆಕ್ಷನ್ ಬೇಕ್ರಿ. ಅಲ್ಲ ಸ್ವಯಂ ಏನ್ರಿ, ಭಗವಂತನಿಗೆ 16,108 ಮಾಡ್ಕೊಳ್ಳೋನಿಗೆ 2ನೇದು ಮಾಡ್ಕೊಳ್ಳೋಕ್ಕೇನ್ರಿ? ಸುಮ್ಮನೆ ಭಗವಂತ ಲೋಕ ಕಲ್ಯಾಣ ಲೋಕನೀತಿಯನ್ನು ತೋರಿಸುವಂತೆ ಆ ಪದ್ಮಾವತಿ ಮದುವೆ ಮಾಡ್ಕೊಳ್ತಾ ಇದ್ದಾನೆ. ಇತ್ಯುಕ್ತ ಶ್ರೀನಿವಾಸಂ ಸಾನನಾಂ ಉದಾನ್ವಿದ ಹರಿಸ್ತು ಲೋಕಜನನೀಂ ಆನಂದಂ ಉದಾರದೀಹಿ ಸರಮಾಗಿರಿಮಾಕರ್ಣ್ಯ ಗಿರಮಾಕರ್ಣ್ಯ ಪರಿಪೂರ್ಣ ಮನೋವ್ರತ. ಲಕ್ಷ್ಮೀದೇವಿಗೆ ಭಾಳ ಆನಂದ ಆಯಿತು. ಮುಂದೇನು ಮಾಡಬೇಕು ಅಂದಾಗ ಎಣ್ಣೆ ಶಾಸ್ತ್ರ ಆಗಬೇಕು, ನೀನಿಲ್ಲದೆ ಹೇಗೆ ಸಾಧ್ಯ ಅಂಥೇಳಿ ಲಕ್ಷ್ಮಿಯನ್ನು ಕರೆದು ಎಣ್ಣೆ ಶಾಸ್ತ್ರವನ್ನು ಭಗವಂತ ಮಾಡಿಸ್ಕೊಳ್ತಾ ಇದ್ದಾನೆ. ಕೈಯಲ್ಲಿ ಬಂಗಾರದ ಬಟ್ಲಲ್ಲಿ ಎಣ್ಣೆಯನ್ನು ಹಾಕ್ಕೊಂಡು ಲಕ್ಷ್ಮೀದೇವಿ ಆ ಭಗವಂತನಿಗೆ ಹಚ್ತಾ ಇದ್ದಾಳೆ. ಹಚ್ಚುವಾಗ ಅನೇಕ ರೀತಿಯಿಂದ ಹೇಳ್ತಾ ಇದ್ದಾಳೆ. ಏಕಚಕ್ರಾಧಿಪತಿ ಬಭುವ ವಿದಿತಂ ಸರ್ವಹೃದಯಂ. ನನಗೆಲ್ಲ ಗೊತ್ತಿದೆ, ನಾನು ಮಾಡ್ತೇನೆ ಅಂತ ಹೇಳ್ತಾ ವಿದಿತಂ ಹೃದಯ ದೇವ ತವ ವೆಂಕಟೇಶ ವೆಂಕಟವಲ್ಲಭ ತೈಲಾಭ್ಯಂಗಾದಿ ಕರ್ಮಾಣಿ ಕರಿಷ್ಯೇ ಪುರುಷೋತ್ತಮ ಅಂಥೇಳಿ ಆ ಭಗವಂತನಿಗೆ ತೈಲಾಭ್ಯಂಗನವನ್ನು ಆ ತಾಯಿ ಜಗನ್ಮಾತೆಯಾದ ಮಹಾಲಕ್ಷ್ಮಿ ಮಾಡ್ತಾ ಇದ್ದಾಳೆ. ಮಾಡುವಾಗ ಆಪಾದ ಮೌಲಿ ಪರ್ಯಂತರವಾಗಿ ಉದ್ವರ್ತನವನ್ನು ಮಾಡಿದ್ದಾಳೆ. ಭಗವಂತನಿಗೆ ಎಣ್ಣೆಯನ್ನು ಹಚ್ಚಿದ್ದಾಳಂತೆ. 4 ಕಲಶಗಳನ್ನು ಇಟ್ಟು ಮುತ್ತೈದೆಯರೆಲ್ಲ ಈ ಮದುವೆಗೆ ಮುಂಚೆ ಚಪ್ರದ ಕೆಳಗೆ ಮಲ್ನೀರು ಶಾಸ್ತ್ರ ಅಂತ ಮಾಡ್ತಾರೆ, ಆ ಥರ ಎಲ್ಲ ಮಾಡಿದ್ದಾರೆ. ಕಡೆಗೆ ಆ ಎಲ್ಲ ಹಿರಿಯ ಮುತ್ತೈದೆಯರು ಸುರಾಂಗನಾಹ ಅನೇಕ ಭಗವಂತನ ಗುಣಗಾನ ಹೇಳುವಂತಹ ಹಾಡುಗಳನ್ನು ಹೇಳ್ತಾ ಆ ಭಗವಂತನಿಗೆ ಮಂಗಲಮಯವಾದ ಆರತಿಯನ್ನು ಮಾಡಿದ್ದಾರೆ. ಎಲ್ಲರೂ ಬಂದು ನೀರು ಹಾಕಿದ್ದಾರೆ. ಮಹಾಲಕ್ಷ್ಮಿ ವಿಶೇಷವಾಗಿ ಹಾಕಿದ್ದಾಳೆ. ಆ ನಂತರದಲ್ಲಿ ದೇವರದು ಸ್ನಾನದ ಕಾರ್ಯಕ್ರಮ ಮುಗೀತು. ಮುಗಿದ ಮೇಲೆ ಬ್ರಹ್ಮದೇವರ ಹೆಂಡತಿ ಸಾವಿತ್ರಿ ದೇವರಿಗೆ ಒರೆಸುವ ಸಲುವಾಗಿ ಉತ್ತಮವಾದ ವಸ್ತ್ರವನ್ನು ತಂದುಕೊಟ್ಟಿದ್ದಾಳೆ. ತಂದುಕೊಟ್ಲು, ಆದರೆ ಒರೆಸಲಿಲ್ಲ. ಒರೆಸುವ ಯೋಗ್ಯತೆ ಅವಳಿಗಿಲ್ಲ, ಮುಟ್ಟುವಾಗಿಲ್ಲ. ಯಾಕೆ? ಶ್ರೀರಮಣ ಕರಕಮಲ ಪೂಜಿತ ಚಾರು ಚರಣ ಸರೋಜ. ಶ್ರೀರಮಣಿ ಮಾತ್ರ ಮುಟ್ಟುವಂಥದ್ದು. ಅವಳೇನು ಮಾಡಿದ್ದಾಳೆ? ತೇನ ವಸ್ತ್ರೇಣ ಸರ್ವಾಂಗಂ ಮಮಾಜ್ಯ ವಿಧಿವದ್ರಮ. ರಮಾದೇವಿಯರು ದೇವರಿಗೆ ಒರೆಸಿದ್ರಂತೆ. ಯಾಕೆ? ಬೇರೆಯವರು ಯಾಕೆ? ಯಾಕಂದರೆ ರಮಾದೇವಿಗೆ ದೇವರನ್ನು ಹೇಗೆ ಒರೆಸಬೇಕು, ಏನು ಕ್ರಮ, ಅದು ಅವಳಿಗೆ ಮಾತ್ರ ಗೊತ್ತಂತ. ಅವಳು ಎಷ್ಟು ಚೆನ್ನಾಗಿ ತಿಳಿದು ಭಗವಂತನ ಸೇವೆ ಮಾಡ್ತಾಳೆ, ಅಷ್ಟು ತಿಳುವಳಿಕೆ ನಮಗಿಲ್ಲ. ಸುಮ್ಮನೆ ಈ ಮೈ ಒರೆಸ್ಕೊಳ್ಬೇಕಾದ್ರೆ ಒಂದು ಕ್ರಮ ಇದೆ ರೀ. ಹೇಗಂದ್ರೆ ಹಾಗೆಲ್ಲ ಮೈ ಒರೆಸ್ಕೊಳ್ಬಾರ್ದು. ಸ್ನಾನ ಆದಮೇಲೆ ಮೊದಲು ತಲೆಯನ್ನು, ಉತ್ತಮ ಅಂಗ ತಲೆಯನ್ನು ಮೊದಲು ಒರೆಸ್ಬೇಕಂತ, ಆಮೇಲೆ ಬೆನ್ನು, ಹೀಗೆ ಕ್ರಮ ಹೇಳ್ತಾರೆ. ಮೊದಲೆಲ್ಲ ಕಾಲೆಲ್ಲ ಒರೆಸ್ಕೊಂಡು ಅದು ತೆಗೆದು ತಲೆ ಒರೆಸ್ಕೊಂಡು ಎಲ್ಲ ಮಾಡಲಿಕ್ಕೆ ಬರಲ್ಲ. ಅದು ಉತ್ತಮಾಂಗದಿಂದಲೇ ಬರಬೇಕು. ಯದ್ಯಪಿ ಭಗವಂತನಿಗೆ ಉತ್ತಮಾಂಗ ನೀಚಾಂಗ ಅಂತ ಯಾವುದೂ ಇಲ್ಲ, ಆದರೂ ಅದರಲ್ಲಿ ಕ್ರಮ ಇದೆ. ಅದನ್ನು ಮಹಾಲಕ್ಷ್ಮಿಗೆ ಮಾತ್ರ ಗೊತ್ತು. ಮಾಡಿದ್ದಾಳೆ. ಪಾರ್ವತಿ ಧೂಪವನ್ನು ತಂದು ಲಕ್ಷ್ಮಿ ಕೈ ಕೊಟ್ಟಿದ್ದಾಳೆ. ದೇವರು ಕೂದಲು ಭಾರೀ ದೊಡ್ಡದು, ಅದಕ್ಕೆಲ್ಲ ಧೂಪ ಹಾಕಿದ್ದಾಳೆ, ಅದನ್ನು ಕಟ್ಟಿದ್ದಾಳೆ. ಕಡೆಗೆ ದೇವರಿಗೆ ಒಂದು ಕೈಯಲ್ಲಿ ಕನ್ನಡಿ ತೋರಿಸ್ಲಿಕ್ಕೆ ಸಾವಿತ್ರಿ ಬಂಗಾರದ ಹಿಡಿ ಇರುವ ಕನ್ನಡಿ ಹಿಡಿದು ನಿಂತಿದ್ದಾಳೆ. ಈ ಕಡೆ ರತಿದೇವಿ, ಆ ಕಡೆ ಶಚೀದೇವಿ ಬಂಗಾರದ ಬೀಸಣಿಗೆಯನ್ನು, ಬಂಗಾರದ ಚಾಮರವನ್ನು ಹಿಡಿದು ಒಬ್ಬರು ಬೀಸಣಿಗೆ, ಒಬ್ಬರು ಚಾಮರ ಬೀಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಭಾರತೀ ದೇವಿ, ವಾಯುದೇವರ ಹೆಂಡತಿ, ಶ್ವೇತಛತ್ರವನ್ನು ದೇವರ ಮುಡಿಗೆ ಹಿಡಿದಿದ್ದಾಳೆ. ಗಂಗಾದೇವಿ ಓಡ್ತಾ ಬಂದದ್ದೇ ಭಗವಂತನಿಗೆ ಪಾದುಕೆಯನ್ನು ಅರ್ಪಣೆ ಮಾಡಿದ್ದಾರೆ. ನಿದಾಯ ಪಾದವು ಪರಪಾದುಕಾದ್ವಯಯೌ ಪ್ರಪನ್ನಾರ್ತಿ ಹರೋಹರಿ ಸ್ವಯಂ ಯಾಭ್ಯಾಂ ಪುರ ಪಾವನತಾಂಗತ ಮುನೇ ಶಾಪೇನ ಶೈಲತ್ವಮುಪಾಗತ ಬಲ.
ಯಾವ ಪಾದದ ಸ್ಪರ್ಶದಿಂದ ಮುನಿಯ ಹೆಂಡತಿ ಅಲ್ವಾ, ಶಿವನು ಧನ್ಯನಾದ ಮೌನಿ ಯುವತಿ, ಮೌನಿ ಗೌತಮರು, ಯುವತಿ ಹೆಂಡತಿ ಅಹಲ್ಯ ಶಾಪ ವಿಮೋಚನೆ ಮಾಡಿದ ಪಾದ ಇದು. ಬಲಿಯಲ್ಲಿ ದಾನ ಬೇಡಿ ನೆಲವನ್ನು ಅಳಿದ ಪಾದ ಇದು. ಈ ಪಾದ ಜಗದ ಜನರ ಅಘವನ್ನು ಪರಿಹಾರ ಮಾಡುವ ಗಂಗೆಯನ್ನು ಪಡೆದ ಹರಿಪಾದೋದಕ ಪಡೆದ ಪಾದ ಇದು ಅಂಥೇಳಿ ಆ ಪಾದದಿಂದ ಹುಟ್ಟಿದ ಗಂಗೆ ಬಂದು ಪಾದಕ್ಕೆ ಕೊಟ್ಟಿದ್ದಾಳೆ. ಬ್ರಹ್ಮಾದಿ ಎಲ್ಲ ದೇವತೆಗಳು ನೋಡುವ ಹಾಗೆ ಭಗವಂತ ಹಣೆಯಲ್ಲಿ ಸಣ್ಣ ತಿಲಕವನ್ನು ಧಾರಣೆ ಮಾಡಿ ಎಲ್ಲ ಆಚಾರ ಕೈಲಿ ಮಂತ್ರಾಕ್ಷತೆ ಕೊಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡ್ದ. ಕಶ್ಯಪರಿಗೊಂದು ನಮಸ್ಕಾರ, 1 by 1. ಕೆಲವರು ಎಲ್ಲರಿಗೂ ಒಟ್ಟಿಗೆ ಸೇರಿ ಒಂದು ನಮಸ್ಕಾರ ಮಾಡ್ತಾರೆ. ಹಾಗೆಲ್ಲ ಒಂದೊಂದು ಬಗ್ಗೆ ಏನು ಅಲ್ವಾ ಮಾಡಬೇಕು. ಕಶ್ಯಪರಿಗೆ ಮಾಡಿದ, ವಸಿಷ್ಠರಿಗೆ ಮಾಡಿದ, ಸನಕಾದಿಗಳು ಎಲ್ಲರಿಗೆ ಮಾಡ್ತಾ ಇದ್ದ. ನಮಸ್ಕಾರ ಮಾಡಿ ಊರ್ಧ್ವಪುಂಡ್ರವನ್ನು ಧಾರಣೆ ಮಾಡಿದ್ದಾನೆ. ಆಮೇಲೆ ಮುಹೂರ್ತ ಕಾಲ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರುವ ಸಂದರ್ಭದಲ್ಲಿ ಭಗವಂತ ಲಕ್ಷ್ಮಿಗೆ ಹೇಳ್ತಾ ಇದ್ದಾನೆ, ಅಲ್ಲ ನಾನು ಈ ಥರ ಸ್ನಾನ ಆದ ತಕ್ಷಣ ಈ ಪಂಚೆಲಿ ಹೋಗಿ ಹಸೆ ಮಣ್ಣೆ ಮೇಲೆ ಹೋದ್ರೆ ಏನು ಚೆನ್ನ, ಸ್ವಲ್ಪ ನನಗೂ ಒಂಚೂರು ಅಲಂಕಾರ ಮಾಡೇ ಅಂತಂದ. ನೀನೊಬ್ಬಳೇ ಅಲಂಕಾರ ಮಾಡಿಕೊಂಡು, ಕೆಲವರು ಪಾಪ ಹೆಣ್ಣುಮಕ್ಳಿಗೆ ಅಲಂಕಾರ ಭಾಳ ಇಷ್ಟ, ಅವರು ಅಲಂಕಾರ ಮಾಡ್ಕೊಳ್ಬೇಕು. ಆದರೆ ಯಜಮಾನ್ರ ಕಡೆಯೂ ನೋಡ್ಬೇಕು, ಆಗಾಗ ನೋಡ್ತಾ ಇರ್ಬೇಕು. ಇವರು ಪೂರ ಎಲ್ಲ ಉಟ್ಕೊಂಡು ಹೊದ್ಕೊಂಡು ಬೇಕಾದ ಆಭರಣ, ಆ ಯಜಮಾನ್ರು ಬರೀ 2 ಮಡಪಂಚೆ ಒಳಗೆ ಪೂರ ತಿರುಗಿ ಎಲ್ಲ ಫೋಟೋದಲ್ಲೂ ಮಡಪಂಚೆ ಇವರು ಅವನೇ ನಮ್ಮ ಯಜಮಾನ್ರು. ಹಾಗಾಗಬಾರ್ದು ಅನ್ಲಿಕ್ಕೆ ಭಗವಂತ ಹೇಳ್ತಾ ಇದ್ದಾನೆ, ಸಂಭೂಷಯ ವರಾರೋಹೇ ಭೂಷಣೈರ್ಮಾಂ ವರಾನನೇ. ಪದ್ಮಾರಮ ನನಗೂ ಒಂಚೂರು ಆಭರಣ ಎಲ್ಲ ತಂದು ಅಲಂಕಾರ ಮಾಡುವಂತ ಇವಳು ಅಂದ್ಕೊಳ್ತಾಳೆ. ನಿನಗೆ ಅಲಂಕಾರ ಬೇಡ, ಯಾಕಂದರೆ ನೀನೇ ಅಲಂಕಾರ. ಎಲ್ಲರಿಗೆ ನೀನು ಹೃದಯದಲ್ಲಿರುವಾಗ ಅಲಂಕಾರ, ನೀನಿಲ್ಲ ಅಂದರೆ ಯಾವ ಅಲಂಕಾರಕ್ಕೂ ಏನು ಬೆಲೆ ಇಲ್ಲ. ಆದರೂ ಇದು ನನಗೊಂದು ಭಾಗ್ಯ ಅಂತ ತಾಯಿ ಆ ಭಗವಂತನಿಗೆ ಅಲಂಕಾರ ಮಾಡ್ತಾ ಇದ್ದಾಳೆ. ಶ್ರೀನಿವಾಸನಿಗೆ ಅಲಂಕಾರ ಮಾಡೋದು ಅಂದ್ರೇನ್ರಿ, ಎಷ್ಟು ಇದು ರಾತ್ರಿ 2 ಗಂಟೆಗೆ ಶುರು ಮಾಡ್ತಾರೆ ಅಲ್ಲಿ ಅರ್ಚಕರು. ಬೆಳಗ್ಗೆ 6 ಗಂಟೆಗೆ ಮುಗಿಬೇಕಾದ್ರೆ ರಾತ್ರಿ 2 ಗಂಟೆಯಿಂದ ಶುಕ್ರವಾರ ಅಭಿಷೇಕ ಮಾಡಲಿಕ್ಕೆ ಹಿಂದಿನ ದಿನ ತೆಗೆಯೋದೊಂದು ಕಾರ್ಯಕ್ರಮ, ಹಾಕೋದೊಂದು ಕಾರ್ಯಕ್ರಮ, ಭಾಳ ಕಷ್ಟ. ಈ ಶ್ರೀನಿವಾಸನಿಗೆ ಮಾಡುವ ಸ್ವಯಂ ಬ್ರಹ್ಮದೇವರ ತಂದೆಯಾದ ಆ ಭಗವಂತನಿಗೆ ಮುದ್ದು ಮಹಾಲಕ್ಷ್ಮಿ ಅಲಂಕಾರ ಹೇಗೆ ಮಾಡಿದ್ಲು, ಹೇಗಿದ್ದ ಭಗವಂತ, ಅದನ್ನು ನಾಳೆ ಸೇರಿದಾಗ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.